ಸದ್ಗುರು ಮಡಿವಾಳಪ್ಪನ ಕೃಪೆಯಿಂದ 4ನೇ ದಿವಸದ ಅಧ್ಯಾತ್ಮ ಪ್ರವಚನ ಸಾಗಿ ಬರ್ತಾ ಇದೆ. ನೀವೆಲ್ಲ ನಿತ್ಯ ಒಂದೊಂದು ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಪ್ರವಚನ ಬಹಳ ಸುಂದರವಾಗಿ ಕೇಳಿರಿ. ಅಧ್ಯಾತ್ಮ ಪ್ರವಚನ ಸಿಗಬೇಕು ಅಂದ್ರೆ ಅನಂತ ಜನ್ಮದ ಪುಣ್ಯ ಬೇಕು. ನೀವೆಲ್ಲ ಮಾಡಿರಿ. ಇವತ್ತೇನದಪ್ಪ ಪ್ರವಚನಕ್ಕೆ ವಿಷಯ ಅಂತ ಕೇಳಿದ್ರೆ, ಗವಾಯಿಗಳು ತಮಗೆ ಮೊದಲು ತಿಳಿಸಿದಂತೆ ಪತ್ರಿಕೆಯಲ್ಲಿ ಪ್ರಕಟನೂ ಕೂಡ ನಾವು ಮಾಡಿದ್ದೀವಿ. ಯಾತರ ಕಟಿಪೀಟಿ ಒಂದಿನ ಹೋಗುದು ಲಟಿಪೀಟಿ, ಸಂಸಾರ ಮಾಡ್ತೀರಿ ಒಳ್ಳೆ ಜಟಿಪೀಟಿ, ಭಕ್ತಿ ಮಾಡುವುದು ಅದು ತಿಟಿಮೀಟಿ ಎತ್ತಿ ಇವತ್ತು ವಿಷಯ. ಮಡಿವಾಳಪ್ಪ ಇಟ್ಟು ಜ್ಞಾನಿ ಇದ್ದ, ಅವನಿಗೆಲ್ಲ ಗೊತ್ತ. ಜಗತ್ತಿನ ಜನರ ನಾಡಿ ಮಿಡಿತ ಹ್ಯಾಂಗ ಡಾಕ್ಟರ್ ರೋಗಿ ಕೈ ಹಿಡಿದ್ರೆ ಇವನಿಗೆ ಇದೇ ರೋಗ ಆಗ್ಯದ ಅಂತ ಹೇಳಕ್ಕೆ ಬರ್ತದೋ, ಹಂಗೆ ಜಗತ್ತಿನ ಎಲ್ಲರನ್ನು ನೋಡಿ ಮಡಿವಾಳಪ್ಪ ಇವರೆಲ್ಲರಿಗೆ ಧನ್ಯ ಮಾಡ್ಬೇಕಂತ ತಿಳಿದು ಎಚ್ಚರಿಕೆ ಕೊಡ್ತಾರೆ. ಇವತ್ತು ಸರಳ ಹೇಳರಿ ಮಾತ. ಯಾತರ ಕಟಿಬೀಟಿ ಒಂದಿನ ಹೋಗುದು ಲಟಿಪೀಟಿ. ನಾವು ಅತಿವಿ ಲೋಕಾರೂಢ್ಯಾಗ ಮಾತಿಗೆ ಬಂದಾಗ ಎಟ್ಟು ಬಡ್ದಾಡಿ ಏನು ಮಾಡೋದದ್ರಿ ಅತ್ತಾರ ಯಾರ್ರಿ, ಏನು ದುಡಿತೋ ಮಾರಾಯ, ಹಗಲ ರಾತ್ರಿ ಊಟಿಲ್ಲ, ನಿದ್ದಿಲ್ಲ, ನೀರಿಲ್ಲ, ಏನು ಬಡ್ದಾಡ್ತಪ್ಪ, ಎಟ್ಟು ಮಾಡ್ತು ಮಾಡು ಸಾವುಕಾರ ಆಗು ಅತ್ತಾರ. ಅವಾಗೇನತ್ತನವ ಬಡ್ದಾಡೋದ್ರಿ. ಎಂಟು ಹೊಲ, ಎಟ್ಟು ಮನಿ, ಎಟ್ಟು ರೊಕ್ಕ, ಎಟ್ಟು ಬಂಗಾರ, ಏನು ಮಾಡೋದ್ರಿ ಇವೆಲ್ಲ ಇಲ್ಲೇ ಬಿಟ್ಟು ಒಂದಿನ ಹೋಗುದದ್ರಿ. ಎಲ್ಲರಿಗೆ ಖಾತ್ರಿ ಅದು ಖರೆ. ಸಾಮಾನ್ಯ ಮನುಷ್ಯನ ಹಿಂಗತ್ತಾನ. ಆದರೂ ಬಡದಾಡೋದು ಬಿಟ್ಟನೇನು ಅಂದ್ರೆ ಬಿಡ್ಲಕ್ಕೆ ತಯಾರ ಇಲ್ಲ ಅತಾನ. ಯಾಕತನವ ಬಾಯಾಗತನ ಪಕ್ಕ ಒಳಗೆ ಗೊತ್ತಿಲ್ಲ ಅವನಿಗೆ. ಮನಸ್ಸಿನಾಗ ಗಚ್ಚಿಗೆದ. ಬಡದಾಡಿದ್ರೆ ಆತದ, ನಾ ಮಾಡಿದ್ರೆ ಆತದ. ಇದು ನೀನು ಹುಚ್ಚುತನ. ಹಳ್ಳ್ಯಾಗತ್ತಾರ ನೀ ಎಷ್ಟು ಬೇಕಾದಟ್ಟು ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡು, ನಿನ್ನ ಮೈಗೆ ಹತ್ತಟ್ಟೆ ಹತ್ತದ. ನಾವು ಒಟ್ಟು ಮಣ್ಣು ಹಚ್ಕೋಬೇಕಂದ್ರೆ ಮೈ ಕಿತ್ತದ, ಹತ್ತಲ್ಲ. ನಾವು ಸಂಸಾರ ಮಾಡ್ಲಿಕ್ಕತ್ತೀವಿ. ಏಸ ಮಂದಿಗೆ ಮಾಡಿ ಮಾಡಿ ಹೋಗ್ಯಾರ. ಇನ್ನು ತೊಡೆ ಮಂದಿ ಮಾಡವ್ರ ಹಾರ. ಮಾಡೋರಿಗೆ ನಿನ್ನ ಪಕ್ಕ ಗೊತ್ತಿಲ್ಲ. ನಮಗೂ ಗೊತ್ತಾಗ್ಯದ, ಮಾಡಿದವ್ರಿಗೆ, ಮಾಡಿ ಹೋದವ್ರಿಗೆ ಗೊತ್ತಾಗ್ಯದ. ಒಬ್ಬರು ಹಿಂಗಂದಾರನು ಎಷ್ಟು ಮಂದಿ ಮಾಡ್ಯಾರ. ಅವೆಲ್ಲ ಏನಲ್ಲಕತ್ತಾವ, ಏನು ಸಂಸಾರ ರೀ? ಸೋಮ ಕಾತಿ ದುಡ್ದಂಗೆ ದುಡ್ಯದ್ರಿ. ಕಾತಿ ಹೊತ್ತಗಳದಂಗೆ ಗೆಳೆಯದ್ರಿ. ಕುಂದ್ರಿ ಅವ ಕುಂದ್ರಿ, ಎಲ್ಲಿ ಜಾಗ ಅದ ಅಲ್ಲಿ ಕುಂದ್ರಿ. ಯಾವ ಮಾತಾಡಬೇಡಿ ದಯವಿಟ್ಟು. ಮತ್ತೆ ಬಿಟ್ಟಿಲ್ಲ. ಸಂಸಾರ ಎಷ್ಟು ಉಳುಕಲೆ ಮಾಡ್ತಿದೆಯಲ್ಲ, ಇಟ್ಟು ಗೊತ್ತಿದ್ರು ಹೋತಿನ ಅನ್ನೋದು ಗೊತ್ತಿದ್ರು ಮಾಡಿದಿ. ಮತ್ತು ಒಂದು ದಿನ ನೀ ಭಕ್ತಿ ಮಾಡಿದೆನು? ಭಕ್ತಿ ಮಾಡಿದ್ದೆ ಅಂದ್ರೆ ಪರಮಾತ್ಮನ ಕೃಪಾ ಆತಿತ್ತು. ಭಕ್ತಿ ಮಾಡಿದ್ದೆ ಅಂದ್ರೆ ಗುರುನಾಥನ ಕೃಪಾ ಆತಿತ್ತು. ಭಕ್ತಿ ಮಾಡಂದ್ರೆ ತಿಟಿಮಿಟಿ ಒಲ್ಲದ ಮನಸ್ಸಲ್ಲೇ ಜೋರಿಲೆ ಮಾಡ್ತಿದ್ದಿ. ಸಂಸಾರ ಮಾತ್ರ ಖ್ಯಾಲು ಕೊಟ್ಟು ಮಾಡ್ತಿದ್ದಿ. ಸಂಸಾರದ ನೀನು ಒಬ್ಬರು ಹೇಳ್ಯಾರ ನಸಿಕನಕ್ಕೆ ನಾಲ್ಕು ಕೇಳತ್ತ. ಹೆಂಗೆ ಎಬ್ಬಿಸ್ತದ ಸಂಸಾರ? ಹೆಂಗೆ ಎಬ್ಬಿಸದ್ರಿ? ಮಕ್ಕಳಾಗತ್ತಾನ, ನಾನು ನಸಿಕನಾಗ ಊರಿಗೆ ಹೋಗೋದಾದ್ರಿ ಎಬ್ಬಿಸಿರತ್ತ. ಸುಮ್ಮತ್ತಾನ, ನಸಿಕನಾಗ 4 ಬಸ್ ಬಂದು ಮುಂದೆ ನಿಂದಿರ್ತವ. ಹೇಳ್ತಾನೆ. ನಾ ಇನ್ನೂ ಒಂದು ಕಡೆ ಕೇಳ್ತೀನಿ. ಇಷ್ಟು ಮಂದಿ ನೀವು ಬಂದಿರಲ್ಲ ನನ್ನ ಹಿಡ್ಕೊಂಡು, ನೀವೇ ಎದ್ದಿರತಿರೋ
ತಾನೇ ಎಬ್ಸದತ್ತಿರೋ. ಸೊಮ್ಮಿಂಗೆ ಅನುಭವ ಮಾಡ್ರಿ. ಇನ್ನೂ ಒಂದು ಮಾತು ಕೇಳ್ತೇನೆ. ಇಟ್ಟು ಮಂದಿ ಹುಟ್ಟ್ಯಾರ ನನ್ನ ಹಿಡ್ಕೊಂಡು, ಜಗತ್ನಾಗ ಯಾರ್ಯಾರು ಸಾಯ್ಬೇಕತ್ತಾರನು ಅತ್ತಾರ? ಯಾರೂ ಅನ್ನೋದಲ್ಲ. ವಲ್ಲತ್ತಾರ. ನಾ ಕೇಳ್ತೀನಿ ವಲ್ಲನವ್ರಿಗೆ, ನೀವೇನು ಸಾಯ್ಬೇಕತ್ತೀರೋ ತಾನೇ ತೊಗೊಂಡು ಹೋತದತ್ತಿರೋ. ನಿಮಗೆ ಒಯ್ತದ, ನೀವು ಅಲ್ಲಂದ್ರೂ ಒಯ್ತದ. ನೀವೇ ಸ್ವಂತ ಬಂದಿನತ್ತಿರೋ ಏನು ತಂದದತ್ತಿರೋ? ನೀವು ಬಂದವರು ಅಲ್ಲ. ಯಾಕೆ ನಿಮ್ಮ ಕೈಗೆ ಏನದು ಬರ್ಲಕ್ಕ? ನಾ ಕೇಳ್ತೀನಿ, ಮುತ್ತೆ ನನ್ನ ಕೈಗೆ ಏನಂದ್ರೆ ಉಸುರು ಸಾವುಕಾರ ಮನೆಗೆ ಹುಟ್ಟ್ರಿ. ಯಾಕೆ ಹುಟ್ಟಲಿಲ್ಲ? ಒಬ್ಬಡವನ ಮನೆಗೆ ಹುಟ್ಟ್ಯಾನ, ಒಬ್ಬ ಗೊಲ್ಲರ ಮನೆಗೆ ಹುಟ್ಟ್ಯಾನ, ಒಬ್ಬ ಅರ್ಜನ್ರ ಮನೆಗೆ ಹುಟ್ಟ್ಯಾನ, ಒಬ್ಬ ಗಿರಿಜನ್ರ ಮನೆಗೆ ಹುಟ್ಟ್ಯಾನ, ಒಬ್ಬ ಸಾವುಕಾರ ಮನೆಗೆ ಹುಟ್ಟ್ಯಾನ, ಒಬ್ಬ ಮಿನಿಸ್ಟ್ರ್ ಮನೆಗೆ ಹುಟ್ಟ್ಯಾನ, ಒಬ್ಬ ಮಠದಾಗ ಹುಟ್ಟ್ಯಾನ. ನೀವೇ ಬರ್ತಿದ್ರೆ ಸಾವುಕಾರ ಮನೆಗೆ ಹುಟ್ಟ್ರಿ, ಹೈರಾಣಾಕತ್ರಿ. ಅವಾಗೇನತ್ತ ನಮ್ಮ ಕೈಗೆ ಏನದ್ರಿ ಅಂದ್ರೆ ನಿಮ್ಮ ಕೈಗೆ ಇಲ್ಲ ಅಂದಂಗೆ ಆಯ್ತಲ್ಲ. ಯಾರ ಕೈಗೆ ಅಂದಂಗೆ ಆಯ್ತು? ನಿನಗೆ ಕರ್ಮ ತಂದಾದ. ವಯಸ್ಸಾದವ್ರು ಕೇಳ್ರಿ, ಪೂರ್ತಿ ಕಣ್ಣು ಬೆಳಗಾಗ್ಯಾವ, ಕಿವಿ ತಿರ್ಗ್ಯಾವ. ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ತಿ? ಸಾಯಿ ಅದು ನೋಡ್ರಿ ನೀವು. ಇನ್ನೊಂದು 4 ದಿನ ಇದ್ರ ಬಲಾಗಲ್ಲ, ಎದ್ರ ಕಾಲಾಗಿರ್ತಾನೇನು? ಸಾಯಿ ಅಂದ್ರೆ ಸಾಯ್ತಾನೇನವ? ಸಾವು ಬಂದ್ರು ಉಳಿತಾನೇನು? ಯಾವಾಗ ಸಾಯ್ತಾನವ? ಸಾಯ್ಬೇಕತ್ತು ಯಾರು ಇಚ್ಛನೂ ಇಲ್ಲ. ಒಯ್ಯದ ಬತ್ತು ಅಂದ್ರೆ ಪ್ರಾರಬ್ಧ ಕರ್ಮ ಮುಗಿತದ, ಗೊತ್ತಿಲ್ದಂಗೆ ಹೋತಾನ. ನಮ್ಮ ಕೈಯಾಗ ಒಟ್ಟು ಏನೂ ಇಲ್ಲ. ಇದು ನಿರ್ಣಯ ತಿಳ್ಕೊಬೇಕಾಗ್ಯದ. ಸಾಯೋದು ನಮ್ಮ ಕೈಯಾಗಿಲ್ಲ, ಹುಟ್ಟೋದು ನಮ್ಮ ಕೈಯಾಗಿಲ್ಲ, ಸಾವುಕಾರ ಆಗೋದು ನಮ್ಮ ಕೈಯಾಗಿಲ್ಲ, ಏನೂ ನಮ್ಮ ಕೈಯಾಗಿಲ್ಲ. ನಮಗರೆ ಮುಂಜಾನೆ ಹಿಡಿದು 10 ಮಣಗುತ್ತಾನ ಹುಚ್ಚು ತೊಗೊಂಡಂದು ನೋಡು. ಮಾಡದೆ ಮಾಡೋದು, ಮಾಡದೆ ಮಾಡೋದು, ಮಾಡದೆ ಮಾಡೋದು. ನಾ ಮೊನ್ನೆ ಒಂದು ಊರಿಗೆ ಹೋಗಿನಿ. ಒಂದು ಮುದುಕಿ ಮುಂಜಾನೆ 6ಕ್ಕೆ ಹಸನ ಮಾಡ್ಲಿಕ್ಕೆ ಕೂತದು. ಜೋಳ ಎಲ್ತನ ಸಂಜೆ 5 ತನ ಉಂಡಿಲ್ಲ, ತಿಂದಿಲ್ಲ. 5ಕ್ಕಿನ್ನು ಹಸನ ಮಾಡಿ ಜೋಳ ಮುಗ್ದಾವ. ಮಾರಿ ತೊಗೊಂಡು ಇವತ್ತು ಹಚ್ಕೊಂಡು ಶಿವ ಅನ್ಬೇಕಿಲ್ಲ. 5 ಆಗಿತ್ತು, ಚಂತನ ಜೋಳ ಹಸನ ಮಾಡ್ಯಾಳ. ಹೀಗೆ ಮಾಡ್ಕೋತ ಚಚ್ಚಿ ತನ್ನ ಜೋಳದಾಗ ಕೂಡ್ಸಿದಳು. ಮತ್ತೆ ಮರುದಿನ ಅದೇ ಮಾಡೋದು. ಅದು ಏನು ಹಸನ? 2 ತಾಸು ಮಾಡ್ಯಾಳ, 7-8 ತಾಸು ಹಸನ ಮಾಡ್ಯಾಳ. ಎಷ್ಟು ಹಸನ ಮಾಡ್ಯಾಳ ನೋಡು. ಆಟು ಹೊಲಸನ ಒಯ್ದು ಕೂಡಿಸಿಬಿಟ್ಲು ಮುಗ್ಯಾಗ. ಮತ್ತೇನತ್ತಾಳ, ಅಲ್ಲ ಇದ್ರ ಮತ್ತೆ ಹತ್ರ ಇದ್ರ ಮತ್ತೆ ಮುಂಜಾನೆ ಕುಂಡ್ರಿ. ನಮ್ಮದು ಹಂಗೆ ಅದ. ಅಪ್ಪ ಮಾಡ್ಯಾನ, ಮುಂದೆ ಮಗ ಮಾಡ್ತಾನ, ಅವನ ಮಗ ಮಾಡ್ತಾನ, ಸೊಸೆ ಮಾಡ್ಯಾಳ, ಆಕಿನ ಇದು ಯಾರಿಗೆ ಬಿಟ್ಟಿಲ್ಲ. ಮಾಡಬೇಡತ್ತ ಮಾಡ್ಯಾಳಪ್ಪ ಹೇಳಿಲ್ಲ, ಮನ್ನ ಗಂಡು ಮಾಡ್ರಿ. ಪರಂತು ಇದ್ರ ಜೋಡಿ ಬರೇ ಪ್ರಪಂಚನೇ ಮಾಡ್ಕೋತ ಉಂಡು ಹುಟ್ಟು ತಿಂದು ಸಾಯ್ಬ್ಯಾಡ್ರಿ. ಈ ಪ್ರಪಂಚ ಮಾಡ್ಕೋತ ನೀ ಮಡ್ಯಾಳಪ್ಪನ ಪಾದ ಗಟ್ಟಿ ಹಿಡಿದು ನಂಬದೆ ಅಂದ್ರೆ ನಿನ್ನ ಸಂಸಾರ ಸುರುಳಾತ ನೋಡು, ಸುರುಳ. ಬರೇ ಅದೇ ಮಾಡಿದೆ ಅಂದ್ರೆ ನಿನಗೆ ಯಾರು ಕೇಳ್ತಾರ? ತುಕಾರಾಮ್ ಸಂಸಾರ ಮಾಡಲಿಲ್ಲ. ಹೆಂಗಿದ್ರಿ ತುಕಾರಾಮನ ಮನೆ? ಛಪ್ರ. ಮನೆ ಬಾಗಲಿಲ್ಲ. ಬ್ಯಾಸಿ ಒಳಗೆ, ಮಳೆ ಒಳಗೆ, ಗಾಳಿ ಒಳಗೆ, ಥಂಡಿ ಒಳಗೆ. ಹೆಂಡತಿ ಮೈ ಮೇಲೆ ಉಡಲಕ್ಕೆ ಸೀರಿಲ್ಲ. ಒಂದೇ ಸೀರೆ 2 ತುಣುಕು ಮಾಡ್ಯಾಳ, 2. ಅದು ಒಂದು ಸೀರೆ ಪಾಂಡುರಂಗ ನೋಡೋಣ ತುಕಾರಾಮ ನನ್ನ ಮ್ಯಾಲೆ ಹೆಂಗ ನೋಡ್ಬೇಕಂತೇಳಿ, ತುಕಾರಾಮ್ ಮುದುಕಿಯಾಗಿ ಸೀರೆ ಇಲ್ಲೋ ತುಕಾರಾಮ ಕೊಡು ಅಂದ್ರ ಹೆಣ್ತಿ ಜಳಕ ಕೂತಾಳ. ತುಕಾರಾಮ್ ಮತ್ತಾನ ಮನೆ ಬಾಗಲಿಲ್ಲ. ಹೆಣ್ಮಳು ಒಳಗೆ ಮೈ ತುಕೊಳಕತ್ತಾಳ. ಗಂಡಿಗೆ ಹೇಳ್ಯಾಳ, ಜರ ಯಾರ್ಯಾರ ಬಂದಿಗೆಂದಾರ ಬಾಗಲ್ದ ನಿಂದ್ರು. ತುಕಾರಾಮ್ ಏನತಾನ, ಕಾಯಿ ಚಿಂತೆ ಕರ್ನಕೊಂಬತ್ತು, ನೀ ಏನು ಚಿಂತೆ ಮಾಡಬೇಡ, ಸುಮ್ಮನೆ ಹೇಳ್ತಾನಕಿ ವಿಠಲ್ 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 ಅತ್ತಾನ. ಮುದುಕಿ ಬತ್ ನೋಡಕಾಡಿದು. ತುಕಾರಾಮ, ತುಕಾರಾಮ ಸೀರೆ ಕೊಡು ಒಂದು ಉಟ್ಕೊಳಕ್ಕ. ಹೆಣ್ತಿ ಅಲ್ಲಿ ಬಚ್ಚಲ ಕೂತಾಳ. ಮುದುಕಿರೆ ಬಂದದ. ತುಕಾರಾಮನ ಕೈ ನಿತ್ತಿಲ್ಲ. ವಿಠಲ 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 ಅತ್ತಾವ. ಅವ ಅಂದ ಹೆಣ್ತಿ ಬೆರಿಕಾಳ, ಜಗಳ ಗಂಟ್ಯಾಳ, ನೀನೇ ತೊಗೊಂಡೋಗನು. ತೊಗೊಂಡೋಗದ ಪಾಂಡುರಂಗ ಮುದುಕೆ ಬಂದು ತೊಗೊಂಡೈತಿ. ಹೆಣ್ಮಾಳು ಜಳಕ ಮುಗಿತು. ತುಕಾರಾಮ್ ಅತ್ತಾಳ, ಓ ಮಹಾರಾಜ್ ಥೋಡಾ ಸೀರೆ ಬಗಾವೋ, ಮಹಾರಾಜ್
ಥೋಡಾ ಸೀರೆ ಬಗಾವೋ, ಸೀರೆ ಹೋಗಿ ಜಳಕ ಮಾಡೀನಿ, ವಿಟ್ಟಲ್ 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 ಹೆಣ್ಮಳು ಸೀರೆ ಕೂಡ ತಳಿವೇನತ್ತಾನ, ಕಾಯಿ ಚಿಟಿಕರ ನಕೊಂಬತ್ತು ಎಲ್ಲಿದು ಕೊಡ್ತಾನೆ ಸೀರೆ ಹೆಂಗ್ರಿ? ಹೆಣ್ಮಗಳಂದಳು ಬಹುಶಃ ಸೀರೆ ಯಾರಿಗೆ ಕೊಟ್ಟಂಗೆ ಕಾಂತಾನ. ಹೆಂಗೆ ಮಾಡಲಿ? ಬಸಲಂದು ಹೊರಗೆ ಬರ್ಬೇಕಾದ್ರೆ ಉಟ್ಕೊಳಕ್ಕೆ ಕರಿವಿಲ್ಲ, ಇದ್ದಿದ್ದು ತೊಯ್ದದ, ಇನ್ನೊಂದು ಫಡಕಿ ಹೊರಗೆ ಹಾಕ್ಯಾಳದು ಕೊಟ್ಟನ. ಹೆಂಗೆ ಮಾಡಲಿ ಪಾಂಡುರಂಗ? ನನ್ನ ಗಂಡನ ತಲೆ ಕೆಡಿಸಿದ ಪಾಂಡುರಂಗ. ಪಂಡ್ರಾಪುರದಾಗ ಪಾಂಡುರಂಗ ಗಜ್ಜು ಕೊಡ್ಬೇಕತ್ ಹೊಂಟ್ಲಿ ಹೆಣ್ಮಗಳು. ಚಟ್ಟು ಬತ್ತು ಬಚ್ಚಲಂದು ಆ ಕಡೆ ನೋಡಿದ್ಳು. ಪರಮಾತ್ಮ ಲೀಲ ಹಿಂಗಿರ್ತದಲ್ಲ, ಆ ಊರಾಗ ಯಾರ ಮನೆಯಾಗ ಇಲ್ಲಾರ್ದಂಥ ಸೀರೆ ಬಂದು ನೆರಕಿ ಮೇಲೆ ಬಿದ್ದೆ ಉಟ್ಕೊಂಡು ಹೊರಗೆ ಬಂದಳು. ತುಕಾರಾಮ್ ಮಹಾರಾಜರು ಅಲ್ಲೇ ಕೂತಿರು. ಹಳಿ ಸೀರೆ ಹೋಗಲಕ್ಕ ಹೊಸ ಸೀರೆ ಬಂದತ್ತು, ಹೆಣ್ಮಗಳು ಹಿಗ್ಗದಳು. ಕರೆ ತುಕಾರಾಮ್ ಮಹಾರಾಜರು ಹಿಗ್ಗಲಿಲ್ಲ. ಗಂಡನ ಕೈಲಿ ಶಬಾಷ್ ಅನಿಸ್ಬೇಕಂತ ಹೇಳಿ ಹೊರಗೆ ಒಳಗೆ ತಿರುಗಾಡದಳು ಹೊಸ ಸೀರೆ ಉಟ್ಕೊಂಡು. ಏನನ್ಬೇಕು ತುಕಾರಾಮ್ ಮಹಾರಾಜರು? ಉಳದ ಹೆಣ್ಮಗಳಂಗ ಆಕಿನೂ ಗಂಡನ ಕೈಲಿ ಶಬಾಷ್ ಅನಿಸ್ಬೇಕಂತ ಹೇಳಿ ತಿರುಗಾಡದ್ರ ಸೀರೆ ಎಲ್ಲಿದು ತಂದು ಕೇಳಿ ಗೀಳೇನು ತುಕಾರಾಮ ಕೇಳತ್ತ ತಿರುಗಾಡಿದ್ರು. ತುಕಾರಾಮ್ ಮಹಾರಾಜ ಅಂದ, ನೀ 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 ನಮ್ಮ ಜೀಜ ಅಲ್ಲಂದ ನಾವು. ಹಾಂ, ಯಾಕಂದ? ನಮ್ಮ ಜೀಜ ಹಳೆ ಸೀರೆ ಉಡ್ತಿಳು, ಹೊಸದು ಉಟ್ಟಾಳಲ್ಲ, ನೀ ನಮ್ಮ ಜೀಜ ಅಲ್ಲ ನಾವು. ಹೆಣ್ಮಗಳಂದಳು, ಗಂಡನೇ ಕೂತ್ ನೀನು ನನ್ನ ಹೆಣ್ತಿ ಅಲ್ಲಂದ್ರೆ ಹೆಂಗಿರ್ತಾಳೆ ಆಕಿ? ಓಡ್ಕೋತು 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 ಗುಡಿಗೆ ಹೋದ್ರೆ ಪಾಂಡುರಂಗನ ಮೇಲೆ ಸಿಟ್ಟಿಗೆ ಎರೆದ್ರೆ ಪಾಂಡುರಂಗಿ ಹೆಣ್ಮಗಳನ್ನ ನನಗೆ ಬೈಲಕ್ಕೆ ಬಂದಾಳ ಅಂತ ಹೇಳಿ ಬರೋದ್ರಾಗ 6 ಪಿತಾಂಬರ ಕೈ ಹಿಡ್ಕೊಂಡು ನಿಂತಿದ್ದತ್ತಾಕಿ ಕೊಡ್ಲಕ್ಕ. 6 ಪಿತಾಂಬರ. ಭಕ್ತಿ ಮಾಡೋ ಮಾರಾಯ. ಸಂಸಾರ ಎಷ್ಟು ವರ್ಷ ಮಾಡಿದ್ರೆ ನಿನಗೆ ಒಬ್ಬರಿಗೆ ಕೇಳ್ಯಾರ? ಎಷ್ಟು ದೊಡ್ಡ ತಲಬಾಗಲು ಮನೆ ಕಡಿಸಿದ್ ಕೇಳ್ಯಾರ ನಿನಗೆ? ಈ ಮನೆ ಬಾಗಲ ಎಡ್ಲಿ ತಂದಿರಿ, ಗಾಡಿ ಎಲ್ಲಿದು ಕಟ್ಟಿರಿ, ಯಾವ್ರು ಗೊಂಡ್ಯಾರ ಯಾರು ಕೇಳ್ಯಾರ ನಿನಗೆ? ಯಾವ್ರಾಗ್ರ ಕೇಳ್ಯಾರ? ಮನಗಂಡ ಭಕ್ತಿ ಮಾಡಿದ್ದೆ ಅಂದ್ರೆ, ದಾನ ಧರ್ಮ ಮಾಡಿದ್ದೆ ಅಂದ್ರೆ ಎಲ್ಲರೂ ಹಾಡಿ ಹೊಗಳ್ತಿದ್ರು, ಕೇಳ್ತಿದ್ರು. ಅಂಥವ್ರಿ ಭಕ್ತ ಸಂತ ತುಕಾರಾಮ್ಗೆ ಹೆಂಗೆ ಕೇಳ್ತಾರೆ? ಗೌರ ಕುಂಬಾರ್ಗೆ ಹೆಂಗೆ ಕೇಳ್ತಾರೆ? ಒಂದು ಗುರುವಿನ ಭಕ್ತಿ ಮಾಡಿದ್ದೆ, ಪರಮಾತ್ಮನ ಭಕ್ತಿ ಮಾಡಿದ್ದೆ ಅಂದ್ರೆ ನಿನಗೆ ಸಮಸ್ತ ಜಗತ್ತೇ ಕೇಳ್ತಿತ್ತು, ಪುಣ್ಯ ಬರ್ತಿತ್ತು, ಜನ್ಮ ಧನ್ಯ ಆಗ್ತಿತ್ತು. ಅದು ಬಿಟ್ಟು ಸಂಸಾರ ಮಾಡ್ಲಿಕ್ಕತ್ತಿದಿ, ನಿನಗೆ ಸಂಸಾರದಾಗೆ ಉಂಡು ತಿಂದು ಅದರಾಗಿದ್ದು ಸತ್ತು ಹೊಲಕತ್ತಿದಿ. ಈ ಸಂಸಾರ ಮಾಡಬೇಡತ್ತೆ ಯಾರು ಹೇಳಿಲ್ಲ. ಇದರಾಗಿ ಇದು ರಾಡ್ಯದು ತಮ್ಮ, ಇದು ಯಾರಿಗೂ ಸುಖ ಕೊಟ್ಟಿಲ್ಲ, ಇದ್ರಾಗ ಸುಖ ಮೊದಲೇ ಇಲ್ಲ, ಇದ್ದವ್ರಂಗೆ ಕಾಣಿಸ್ಯದ. ಒಂದು ವೇಳೆ ಸುಖನೇ ಆದ ಮುಕ್ತಿ ಅಂದ್ರೆ ನಾನು ನಿಮಗೆ ಕೇಳ್ತೀನಿ, ನಿಮ್ಗೆ ಹೊಲ ಅದಿಲ್ಲ ಆದ, ಮಕ್ಕಳು ಅವ, ಗಂಡ ಅವ, ಹೆಂಡತಿ ಆದ, ಬಂಗಾರ ಆದ, ಹೌದಿಲ್ಲ? ಎಲ್ಲ ಅವಿಲ್ಲ ನಿಮ್ಗೆ. ನಾ ಸತ್ಯವಾಗಿ ಹೇಳ್ರಿ, ನೀವು ನಿಮ್ಮ ಮನ್ಯಾಗ ಒಟ್ಟು ಸಂಪತ್ತಾದ. ಈಗೇನು ಒಂದು ತಾಸು ಬಿಟ್ಟು ಬಂದು ಇಲ್ಲಿ ತಣ್ಣಗೆ ಕೂತಿರಲ್ಲ, ಇಟ್ಟು ತಣ್ಣಗೆ ಮನ್ಯಾಗ ಒಮ್ಮರೆ ಕೂತಿರಿ ಯಾಕೆ? ಎಲ್ಲ ಹೊಲಲ್ಲಿ ತಣ್ಣಗೆ ಯಾಕಿಲ್ಲ? ಯಾಕಿಲ್ಲ ಅಲ್ಲಿ? ಪುರಾಣ ಮುಗಿದ ಜಯಮಂಗಲಮ್ಮತ್ ನಾ ಅಂದೆ ತಿಳ್ಕೊರಿ. ಮನೆಗೆ ಹೋದ್ರೆ ಇದು ಧಕ್ಕ ತಂದು ನೋಡು. ತೊಳೆದಿದ್ದೆ ತೊಳೆಯೋದು, ಮಾಡಿದ್ದೆ ಮಾಡೋದು, ಉಂಡಿದ್ದೆ ಉಣೋದು, ಹುಟ್ಟಿದ್ದೆ ಉಡೋದು. ಅಲ್ಲಿ ಸಮಾಧಾನ ಇಲ್ಲ. ಅಲ್ಲಿ ಸಮಾಧಾನ ಇಲ್ಲ. ಒಂದು ತಾಸರೆ ಮಡ್ಯಾಳಪ್ಪನ ಪವಳ್ಯಾಗ ಹೋಗಿ ಕೂತು 4 ಅಧ್ಯಾತ್ಮದ ಮಾತು ಕೇಳಿದ್ರೆ ಇದ್ರಾಗಿದ್ದಟ್ಟು ಆನಂದ ಜಗತ್ನ ಎದರಾಗರೆ ಆದೇನಂದ್ರೆ ಒಟ್ಟೇ ಇಲ್ಲ. ಯಾರ್ಯಾರು ಯಾರಮ್ಮ ಯಾರು ಬೇಕಾದ್ರೆ ಕೇಳ್ರಿ, ನೀವು ಸಾವುಕಾರ ಕೇಳ್ರಿ, ಬಡವ್ರಿಗೆ ಕೇಳ್ರಿ, ರಾಜ್ಯರಿಗೆ ಕೇಳ್ರಿ ಅನ್ನಬಾರ್ದು. ತಿಳ್ಕೊಂಡಿವಿ ನಾವು. ಮಕ್ಕಳಿಂದ ನನಗೆ ಸುಖ ಆಗ್ತದ, ಮಕ್ಕಳು ನನ್ನ ಮೇಲೆ ಭಾಳ ಪ್ರೇಮವ, ಹೆಣ್ತಿ ನನ್ನ ಮೇಲೆ ಭಾಳ ಪ್ರೇಮಳ, ಗಂಡ ನನ್ನ ಮೇಲೆ ಭಾಳ ಪ್ರೇಮನ, ಅವು ನನ್ನ ಮೇಲೆ ಭಾಳ ಯಾರ್ಯಾರು ಪ್ರೇಮ ಇಲ್ಲ. ಇದು ಪಕ್ಕ ತಿಳ್ಕೊರಿ. ಯಾಕೆ ಪ್ರೇಮ ಮಾಡ್ತಾರೆ ಗೊತ್ತನವ್ರು? ಹೆಣ್ತಿ ಯಾಕೆ ಪ್ರೇಮ ಮಾಡ್ತಾಳೆ? ತಂದು ಹಾಕ್ತಾನ, ಬೇಡಿದ್ದು ಕೊಡ್ತಾನಂತ ಪ್ರೇಮ ಮಾಡ್ತಾಳೆ. ಅದು ತಂದು ಹಾಕೋದು ಬಂದು ಮಾಡಿರಿ, ದಾರದ ಬಾಟ್ಲಿ ತಂದು ತಿರುಗಾಡ್ರಿ, ನೋಡಿ ಹೆಂಗೆ ಆಗ್ತದೆ. ಹೆಣ್ತಿ ಏನತ್ತಾಳ? ಅವಾಗ ಏನತ್ತಾಳ? ದುಡ್ದಾಕಾಗ ಏನತ್ತಿಳು?
ನಮ್ಮ ಮನೆಯವ್ರಿ ನನ್ನ ಪಾಲಿನ ದೇವ್ರಿ ಅಕ್ಕಲ್ಕೋಟ್ ರಾಜೇರಿ ಅತ್ತಾಳ ಒಂದು ಜರ ಬಾಟ್ಲಿ ತೊಂದು ತಿರುಗಾಡು ಇದ್ರ ಹೆಣ ಎಂದೆತ್ತರ್ರಿ. ಹಾಂ ಅದು ಆಗಳ ಏನೈತಿದ್ದಿ ಪ್ರೇಮ ಮಾಡ್ತಾನೆ ಅದ್ರ ಕಾಲಾಗ ಅವ ತಂದು ಹಾಕ್ತಾನಂತ ಮಾಡ್ತಾಳೆ. ನಮಗೇನು ತೊಗೊಂಡದು ಹುಚ್ಚ, ಗಂಡ ಪ್ರೇಮ ಮಾಡ್ತಾನೆ, ಹೆಣ್ತು ಪ್ರೇಮ ಮಾಡ್ತಾಳ, ಮಕ್ಕಳು ಪ್ರೇಮ ಯಾರೂ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಯಾರು ಪ್ರೇಮ ಮಾಡ್ಯಾರಂದ್ರು ಮಂದಿ ಕಾಳಜಿ ಯಾರೂ ಮಾಡಂಗಿಲ್ಲ. ತಮ್ಮ ಪ್ರೇಮ ತಮ್ಮ ಮ್ಯಾಲಿದ್ದಟ್ಟು ಜಗತ್ತಿನಾಗ ಯಾರ ಮೇಲೂ ಇರೋದಿಲ್ಲ. ಪಕ್ಕಕ್ಕೆ ಖಾತ್ರಿ ಮಾಡ್ಕೊರಿ. ನೋಡಿರ್ಬೇಕಾರೆ ಆರಾಮ್ ತಪ್ಪಲಿ ನೀವು ಒಂದು ಜರ ಬೀಳ್ರಿ ಹಾಸಿಗೆ ಮೇಲೆ. ಏನಂತಾರೆ ಗೊತ್ತನು? ಅಗದಿ ಹಡ್ದವ್ರೆ ರೊಕ್ಕ ಹಾಕ್ತೀವ್ರಿ, ದವಾಖಾನೆ ತೋರಿಸ್ತೀವ್ರಿ, ಎಲ್ಲ ಮಾಡ್ತೀವ್ರಿ, ಏನು ಸಾಯೋರ್ ಗಡಿ ಸಾಯೋದದ್ರಿ ತೊಗೊಂಡಿಲ್ಲ ಅಂದಂಗೆ ಆಯ್ತಲ್ಲ. ಮತ್ತೆ ಯಾರು ಕೇಳ್ಬೇಕು? ಎಷ್ಟು ತ್ರಾಸ ಅದು ಪಾರಾಗ ಅವ್ರ ರೋಪ ಕೇಳಿ ನಾರು ಏನು ಮಾಡಲಿ ಮುತ್ತೆ ಅದೇನು ತೋಳಕ್ಕೆ ಬರ್ತದ? ಸಾಯೋರ್ ಗಡಿ ಸಾಯೋದದ್ರಿ. ಸಂಕಟ ಬಂದ ಯಾರ್ಯಾರು ಹೆಂಡ್ರು ಮಕ್ಕಳು ಬಂದ ನಿಮ್ಗೆ ಕಾಪಾಡ್ಯಾರೇನು? ಕಾಪಾಡಿಲ್ಲ. ನೀವು ದುಡಿಯೋದು ಬಿಟ್ಟಿರೇನು? ಬಿಟ್ಟಿಲ್ಲ. ಅವ್ರು ಕಾಪಾಡಿಲ್ಲ. ಕಾಪಾಡಿಲ್ಲ ಅನ್ನೋದು ಗೊತ್ತಿದ್ರು ದುಡಿಯೋದು ಮಾತ್ರ ನೀವು ಬಿಟ್ಟಿಲ್ಲಲ್ಲ. ಹಗಲ ರಾತ್ರಿ ಅದರಾಗೆ ಒದ್ದಾಡ್ತಿಲ್ಲ ರಾಡ್ಯಾಗ. ನಿನಗೇನು ಅನ್ಬೇಕಂದ್ರೆ ನಿನ್ನಂಥ ಮೂರ್ಖ ಮನುಷ್ಯ ಜಗತ್ತಿನಾಗ ಇಲ್ಲ ಅನ್ಬೇಕು. ಎಷ್ಟು ಮಂದಿ ದುಡಿಲಿಕ್ಕತ್ತೀವಿ ಯಾರ ಸಲಿಗೆ? ಯಾರು ನಿನಗೆ ಹೆಡಕಿನ ಚೆಂಡು ಬಾಗಿಸಿ ಗುಮ್ತಾರ ಅವ್ರ ಸಲಿಗೆ, ಮತ್ತೆ ಸಲಿಗೆ. ನೋಡ್ರಿ ನೀವು ಮಠಗಳಿಗೆ ಹೋಗ್ರಿ, ಬರ್ತಾರೆ ಸ್ವಾಮಿಗಳು ಬರೀ ಕೇಳ್ತಾರ, ಅಪ್ಪ ಏನಾಯ್ತು ಏನಾಯ್ತು? ಏನಾಯ್ತು? ಮಾತಾಡಬೇಡ್ರಿ, ಮಾತಾಡಬೇಡಪ್ಪ. ಮುತ್ತೆ ಅಂದ. ಏನಾಯ್ತು? ಏನಾರು ಒಂದು ಬೆಳ್ಕೊಂಡು ಹೋಗ್ಬೇಕಿಲ್ಲ? ಮಕ್ಕಳಾಗಲಾಗ್ಯಾವಪ್ಪ. ಹಾಂ ಆತ ಹೋಗಿ ಆತ ಹೋಗಿ ಅದು ಮತ್ತೊಮ್ಮಿಗೆ ನೊಕ್ಕತ್ತು ಬರ್ಬೇಕಿಲ್ಲ ಮಟ್ಟಕ್ಕೆ. ಮತ್ತೆ ಬಂದಳೆ ನೋಡು. ಯಪ್ಪ ಏನಾಯ್ತು? ಪಾರಗಳು ಸಾಲಿಗೆ ಹೋಗಲಾಗ್ಯಾವಪ್ಪ. ಹೋತ ಹೋಗಿ ಮತ್ತೆ ಬಂದಳೆ. ಯಪ್ಪ ಏನಾಯ್ತು? ಹುಡುಗರಿಗಿಟ್ಟು ಎಲ್ಲೇರಿ ಹೆಣ್ಣವ ಸ್ವಾಮಿಗಳಿಗೆ? ನಾ ಕೇಳ್ತೀನಿ. ಅವರು ಸ್ವಾಮಿಗಳು ಆಗ್ಯಾರ, ಎಲ್ಲ ಬಿಟ್ಟು ಬಂದಾರ. ಹೆಣ್ಣು ಬಿಟ್ಟು ಬಂದಾರ, ಗಂಡು ಬಿಟ್ಟು ಬಂದಾರ. ಒಂದು ಹೆಣ್ಣದ ಎಲ್ಲಿದ್ದು ಹೇಳ್ತಾನೆ ಸ್ವಾಮಿ? ಬಿಟ್ಟೇ ಬಂದ ನಾವು ಹೇಳ್ತಾನೆ. ಇಲ್ಲಿ ಗುರುಗಳ ಬಳಿ ಇದಕ್ಕೆ ಹೋಗಿದ್ದಿ? ಅವ್ರು ಇವೆಲ್ಲ ಇದ್ರ ಸುಖ ಇಲ್ಲದ ಬಿಟ್ಟು ಬಂದಾರ. ಯಾ ಹೆಣ್ಣು, ಯಾ ಗಂಡ, ಯಾವ ಹೊನ್ನ, ಯಾವ ಮಣ್ಣು, ಯಾರಕ್ಕ ಯಾರು ರೂಪಾಯಿ ಕುಡ್ದ ಸುಖ ಇಲ್ಲ ಹೊತ್ತು ಬಿಟ್ಟು ಬಂದಾರ. ಅವ್ರಿಗೆ ಹೇಳ್ತಾನೆ, ನಮ್ಮ ಪಾರಿಗೊಂದು ಪೋರ್ಯದ ಮುತ್ತೆ ಅಂದ. ನಾವೇ ಬಿಟ್ಟು ಬಂದವ್ರು ಎಲ್ಲಿದ? ಆಯ್ತು ಅಪ್ಪ ಅಂದ. ಆತದ ಹೋಗಿ, ಚಲೋ ಆತ ಹೋಗಿ, ಚೆಕ್ಕು ಕನ್ಯೆ ಲಗ್ನ ಆಯ್ತು. ಈಗಾರ ಸುಮ್ಮಿರ್ಬೇಕಿಲ್ಲ, ಆರಾಮಿರ್ಬೇಕಿಲ್ಲ. ಮಠಕ್ಕೆ ಬಂದು ಗಂಟಿ ಬಡ್ದು ಇವತ್ತು ಹಚ್ಕೊಂಡು ದಾಸೋಹ ಮಾಡಿ ಚಂದ ಶಿವಶಿವಂದು. ಮತ್ತೇನು ಮಾಡೋದು? ಯಪ್ಪ ಏನಾಯ್ತು? ನಾ ಲಗ್ನ ಮಾಡಬಾರ್ದಾಗಿತ್ತು. ಯಾಕಂದ್ರೆ ₹1 ಆ ಕಡೆ ಗೊತ್ತಾಗಿಲ್ಲ ನಿಮ್ಗೆ? ಆ ಕಡೆ ಮತ್ತೆ ಅಂದ. ಈಗ ಯಾವ ಮಾಡಲಿ? ಮೊದಲಿನ ಪಾರುಗಳು ಇವರು ಬಂದ ಬಳಕ ತೆಲಿಗೇನು ವರ್ಷ ಕೇಳಲಿಲ್ಲ ಮಾತು. ಈಗ ನಾ ಏನು ಮಾಡಲಿ ಅಂದ ಅಪ್ಪ. ಈಗ ನಾ ಏನು ಮಾಡಲಿ? ಅವೇನು ದುಡ್ದಿದ್ದು ರೊಕ್ಕ ಇಡ್ತಂದು ನಮ್ಮ ಕೈಯಾಗ ಕೊಡಂಗೆ ಮಾಡಿ ಅಪ್ಪ ಅಂದ. ಈಗ ಬೆನ್ನೆ ಬಿಡಂಗೆ ಕಾಣೋದು. ಆಯ್ತು ಮಾಡಿನ ಹೋಗಂದ. ಮಾಡಿದ ಬಳಕ ಸುಮ್ಮಿರ್ಬೇಕಿಲ್ಲ. ಮತ್ತೆ ಬಂದಳಿ. ಏನಾಯ್ತು? ಮತ್ತೆ ಬಂದೇನು? ಅವೇನು ರೊಕ್ಕ ಆಕಿನ ಕೈಯಾಗ ಕುಡಿದು ಬಿಟ್ಟಾರಪ್ಪ. ನಮ್ಮ ಕೈಯಾಗೂ ಇಲ್ಲಪ್ಪ ಒಟ್ಟು ರೊಕ್ಕ. ಮತ್ತು ಈಗ ಏನು ಮಾಡ ನೀನು? ಕುಡಿಯಲಕ್ಕಪ್ಪ. ನಮ್ಮದೇನು ತಕರಾರಿಲ್ಲ, ರೊಕ್ಕ ಕೊಡ್ಲಿಕ್ಕೆ ಬಿಡಲಕ್ಕ. ಕುಡಿಯೋದಿಟ್ಟು ಬಿಡ್ಸಂಗೆ ಮಾಡು.
ಬಿಡಿಸ್ತೀನಿ ಅವ್ರು. ಅಪ್ಪ ಮತ್ತೆ ಕೈ ಇಟ್ಟ. ಮತ್ತೆ ಬಂದಳೆ. ಮತ್ತೇನೈತಿ ಕುಡಿಯೋದೇ ಬಿಟ್ಟಾವಪ್ಪ. ಏನಾಗಕತ್ತದ ಒಟ್ಟುಕ ಬಾಕಲಾಕಿ ಹೊಡಿಲಕತ್ತಾನ. ಸ್ವಾಮಿಗಳಂದ್ರು ನಿನ್ನ ಹೋಳುಣಿ ಎಂದು ತಪ್ಪಲ್ಲಿ ಹೋಗಂದು. ಎಂದು ತಪ್ಪಲಿದು ಒಂದಾಗನ ಒಂದಾಗ ತಪ್ತದ ಇದು. ಯಾಕೆ ತಪ್ಪುದಿಲ್ಲ? ದಾರ ಹೊಡಿಲಾರ್ದೆ ನೀ ಎಟ್ಟ ಬೇಕಾದ ತೂಜಿ ತೊಂಡು ಕೌದಿ ಹೊರೆಯೋ. ನಿನ್ನ ತಲೆ ಅಲ್ಲ ನಿಮ್ಮಪ್ಪನ ತಲೆ ಹೋದ್ರೆ ಕೌದಿ ಮುಗಿಯೋದಲ್ಲ. ಇದು ದಾರ ಗಂಟು ಹೊಡಿಲಾರೆ ಹೊಲ್ದ ಕೌದಿ ಅದ ಪ್ರಪಂಚ. ಒಂದಾಗನ ಅದಕ್ಕೆ ಬರ್ದಾರ ಅವ್ರು ನಿಜಗುಣ ಶಿವಗಳು. ವಿಷಮ ಸಂಸಾರ ಇದನ್ನು ಕನಸಂದು ಅರಿ ಮಾರುಮರ್ಧನ ಶಾಂಭುಲಿಂಗವೇ ಗಂಭೀರ ಸುಖದೊಳಿರಿಸು. ಇದು ಸಮ ಇಲ್ಲ. ವಿಷಮ ಅಂದ್ರೆ ಕೇಂಗ. ಒಂದು ಸುದ್ದ ಮಾಡಿದ್ರೆ ಒಂದು ತಪ್ತದ. ಪಾರಂಗ್ ಲಗ್ನ ಮಾಡಿದ್ರೆ ಪೋರಿ ತಪ್ತದ, ಪೋರಿ ಲಗ್ನ ಮಾಡಿದ್ರೆ ಪಾರನ್ ತಪ್ತದ, ಓಣ್ಯಾನವ್ರು ಮಾಡಿದ್ರೆ ಮನೆಯವ್ರು ತಪ್ತದ. ಒಂದೂ ಸುದ್ದಿಲ್ಲ. ಒಂದಾಗ್ಯದನ್ನೋರು ಒಂದಾತ. ಮತ್ತಿಟ್ಟೆಲ್ಲ ಗೊತ್ತಿದ್ರು ಮಾಡ್ಲಿಕ್ಕತ್ತಿದಲ್ವ. ನಿನಗೆ ಯಾರು ಕಾಪಾಡ್ತಾರೆ? ಹೆಣ್ತಿಯ ಗಂಡ ಮಕ್ಕಳ ಯಾರೂ ಸುಖದವ್ರಿಲ್ಲ. ಒಬ್ಬನ ಲಕ್ಷ್ಯದಾಗಿಡ್ರಿ. ನಿಮ್ಮ ಆಪತ್ತು ಕಾಲ ಏನೇ ಬಂದ್ರು ಕುಲ ನೋಡಿಲ್ಲ, ಛಲ ನೋಡಿಲ್ಲ, ಪಂಥ ನೋಡಿಲ್ಲ, ಮತ ನೋಡಿಲ್ಲ, ವರ್ಗ ನೋಡಿಲ್ಲ, ಕೈ ಹಿಡಿದು ಕಾಪಾಡೋ ಮಾಡ್ಯಾಳಪ್ಪ ಒಬ್ಬನೇ ನೋಡ ಪಕ್ಕ ಖಾತ್ರಿ ಮಾಡ್ತಾರೆ. ಯಾರಿಗಾರು ಕೇಳೇನ ನೀ ಯಾರೋ ಇದ್ದಿದೋ ಯಾವ್ರ ಇದ್ದಿದೋ ಅಂದನ? ಯಾರು ಬೇಕಾದ್ರೆ ಬರಲಿ, ಬಂದವ್ರಿಗೊಂದು ತುತ್ತಾನ ಸಿಗುತ್ತದೆ, ಬಂದವ್ರಿಗೆ ವಸ್ತಿ ಸಿಗುತ್ತದೆ, ಬಂದವ್ರಿಗೆ ನ್ಯಾಳ ಸಿಗುತ್ತದೆ. ನಿಮ್ಮ ಮನೆಗೆ ಯಾರೇ ಬಂದಾರ ಅಕಸ್ಮಾತ್ ಬಂದ್ರೆ ನಾವು ಇಟ್ಕೊಂಡಿವಿ. ಗಂಡನ ಕಡೆಯವರು ಬಂದ್ರೆ ಹೆಣ್ತಿಗೆ ಸಂಕಟ ಆಗ್ತದ, ಹೆಣ್ತಿ ಕಡೆಯವರು ಬಂದ್ರೆ ಗಂಡಗೆ ಸಂಕಟ ಆಗ್ತದ. ಅಕಸ್ಮಾತ್ ಏನಾರಿ ಹೆಣ್ಮಗಳು ಎಲ್ಲಕ್ಕೆ ಹೋದ್ರೆ ಮನೆ ಮುರಿತದ. ಅವ ಹೊಡೆದೇತನ ಬೀಗ್ರಿ ಯಾಕಡೆ ಬಂದಾರ ಎತ್ತು ನೀವು ಕೇಳ್ರಿ. ಗೊತ್ತಾಗಿದೆ? ಆ ಕಡೆದೇ ರೀ. ನಿಮ್ಮ ಕಡೆ ಯಾರು ಮಂದಿ ಮಕ್ಕಳು ಹಾರ, ನಮ್ಮ ಮಂದಿ ಮಕ್ಕಳಿಗೆ ಮುಳ್ಳು ಹಚ್ಚ ಬರೋದಿಲ್ಲ ಅವ್ರು. ಮಾಡ್ಯಾಳಪ್ಪ ಹಂಗೆ ಮಾಡ್ಯಾನ. ಪಾಪಿ ಬರಲಿ, ಕಪಟ ಬರಲಿ, ನಾಲಾಯಕ ಬರಲಿ, ಕುಡುಕ ಬರಲಿ, ಸುಳ್ಳು ಬರಲಿ, ಚಲೋ ಇದ್ದವ ಬರಲಿ, ತುಂಬ ಹೃದಯದ ಆಧಾರದ ಸ್ವಾಗತ. ನೀವು ಕೇಳಿರಿ ಸಿದ್ದಾಳಪ್ಪನ ಚರಿತ್ರೆದಾಗ ಮುಸಲ್ಮಾನರು ಒಬ್ಬ ಮನುಷ್ಯ ಅವತ್ತಿನ ಕಾಲಕ್ಕೆ ಕೋಟ್ಯಾಧೀಶ. ನಾ ಹೇಳಕತ್ತಿದ್ದು ಎಷ್ಟು 100-150 ವರ್ಷದ ಹಿಂದಿನ ಮಾತು ಹೇಳಕತ್ತೀನಿ. ಕೋಟ್ಯಾಧೀಶ ಮನುಷ್ಯ ರಗಡು ಗಳಿಸಿದ್ದ, ಮಾರೋಗ ಆಗಿಬಿಡ್ತು. ಮಹಾರೋಗ ಹೆಣ್ತಿ ಹೊರಗೆ ಹಾಕಿದ್ರು, ಮನೆಯವ್ರು ಇಟ್ಕೊಳ್ಳಿಲ್ಲ. ಮಕ್ಕಳು ಮನೆ ತಿರುಗಡಬೇಡ, ಇಲ್ಲಿ ಕಿವನ್ನ ರಗತ್ತು ಸೋರ್ತದ, ತಿರುಗಡಬೇಡ ನಡಿ. ಹೆಣ್ತೆಲ್ಲ ಕತ್ತಳು, ಏನ್ರಿ ನಿಮ್ಮ ಮಾರೋಗ ಆಗ್ಯದ, ಇಲ್ಲಿ ನಮ್ಮ ಮನ್ಯಾಗ ಮಾರೋಗ ಆಗ್ಯದ ಅನ್ನೋದು ಗೊತ್ತಾದ್ರೆ ನಮ್ಗೆ ಯಾರು ಹೆಣ್ಣು ಕೊಡೋದಿಲ್ಲ, ಹೋರಿ ಅಂದಳಕ್ಕಿ. ಹೆಂಗಾಗಿರ್ಬೇಕ್ರಿ ಅವನಿಗೆ? ಕೋಟ್ಯಾಧೀಶ ಮನುಷ್ಯ. ಓಣೆನವ್ರು ನಂಬಲಕ್ಕೆ ತಯಾರಿಲ್ಲ, ಹೆಣ್ತಿ ಮನೆಗೆ ಇಟ್ಕೊಳಕ್ಕೆ ತಯಾರಿಲ್ಲ. ಮಕ್ಕಳೇನಂತ ಯಪ್ಪ ನಾವು ಲಗ್ನ ಇಲ್ಲೇ ಸಾಯ್ಬೇಕಾಗ್ತದ, ನೀ ಇಲ್ಲಿದ್ದು ಹೋಗಿ. ಮನೆಯಾಗ ಒಬ್ಬರಿಗೆ ಮಾರೋಗ ಆಗ್ಯದ ಅಂದ್ರೆ ಯಾರು ಹೆಣ್ಣು ಕೊಡ್ತಾರೆ? ಕೊಡುದಿಲ್ಲ, ಹೋಗಿ. ಅವ ಅಂದ, ಇದು ಕಿರಿಕಿರಿನೇ ಸಾಕು, ನಾನು ಏನು ಮಾಡಿದೆ ಏನಿಲ್ಲ, ಕೋಟಿ ಗಳಿಸಿಟ್ಟೆ, ಅಡವಿ ಪಾಲಾದ. ಕೊನೆಗೊಂದಿನ ಸಿದ್ದಾಳಪ್ಪ ಕಾಲ ಮಾಡಿ ಕೈ ತುತ್ತು ಪ್ರಸಾದ ಯಾರೋ ತಂದು ಪಲ್ಯ, ಯಾರೋ ತಂದು ರೊಟ್ಟಿ ಉಣಿಸ್ತಿದ್ದ. ಸಿದ್ದಾಳ್ರ ಬಳಿ ಹೋದ ಮುಸಲ್ಮಾನರ ಮನುಷ್ಯ, ನಮಸ್ಕಾರ ಮಾಡ್ದ. ಅಪ್ಪೆಸುಗಳಿಲ್ಲ, ಕಣ್ಣಲ್ಲೇ ನೋಡ್ದ. ಕೈಯಾಗ ತುತ್ತು ಹಿಂಗೆ ಯಾರಿಗೂ ಉಣಿಸ್ಬೇಕಂದಿದ್ದ, ಎಲ್ಲ ಮಂದಿಗೆ ಉಣಿಸ್ತಿದ್ದ. ಮತ್ತೊಂದು ತೋಂಡ ಕಾಲದಂತ ತುತ್ತ. ಏಯ್ ನೀ ಯಾರತ್ತ ಕೇಳಿಲ್ಲ, ಯಾವ್ರವತ್ತು ಕೇಳಿಲ್ಲ, ಯಾಕೆ ಬಂದೆತ್ ಕೇಳಿಲ್ಲ, ಬಾ. ತಮ್ಮ ಹೆಗಲ ಮ್ಯಾಲಿನ ವಸ್ತ್ರ ತೊಗೊಂಡ್ರು, ಕೀವ ನೆತ್ರ ಸೋರ್ತಿತ್ತಲ್ಲ ಒರೆಸಿದ್ರು, ಬಾಯಿ ಕೈ ಹಿಡಿದು ಸ್ವತಃ ತಾವೇ ಮುಟ್ಟಿ ಬಾಯಾಗ ತುತ್ತು ಹಾಕಿದ್ರು. ಹೆಣ್ತಿ ಕೈ ಹಿಡಿದಿಲ್ಲ, ಮಕ್ಕಳ ಕೈ ಹಿಡಿದಿಲ್ಲ. ಕೊಯ್ಯಿ ಮುತ್ತರ ಒಳ್ತಾನ ಹತ್ತಿ ಮುತ್ತರವ್ರವರು ತುತ್ತು ಬಾಯಾಗ ಹೋಯ್ತು, ನೀರು ಹಾಕಿದ್ರು. ಹ್ಯಾಂಗ್ಯಾಂಗ ತುತ್ತು ಒಳಗೆ ಹೋತದ, ಹಂಗ್ಯಾಂಗ ರಕ್ತ ಸೋರದ ಕಮ್ಮಾಲಕತ್ತು, ಕೀವು ಸೋರದ ಕಮ್ಮಾಲಕತ್ತು, ತುತ್ತು ಪೂರ್ತಿ ಹೊಟ್ಟೆಗೆ ಹೋಯ್ತು. ಸದ್ಗುರುನಾಥನ ಕೃಪಾದ್ರ ಬಳತನ ಟೈಮ್ ಹತ್ತಂಗಿಲ್ಲ, ಜರೂರಿ ತಾಬಡ್ ತೋಬಡಾತದ ಕೆಲಸ. ಸಿದ್ದಾಡ ಆಟ ಮಾಡಿ ತಲೆ ಮೇಲೆ ಕೈ ಇಟ್ಟರು, ಸಮಸ್ತ ರೋಗ ನಿವಾರಣೆ ಆಯಿತು.
ಅಪ್ಪ ಕಡಿತಾನ, ಬಾಯ್ ಹೋಗ್ ನಿನಗೆ ಆರಾಮಾಗ್ಯದ ಹೋಗಿ ಮನೆಗೆ ಹೋಗಂದ ಅಪ್ಪ. ಆ ಮನುಷ್ಯಾಗ ಪರಿಣಾಮ ಆಗಿ ಅಪ್ಪನ ಪಾದ ಹಿಡಿದು ಅಳತಾನ. ಯಪ್ಪ ಕೈ ಹಿಡಿದು ಹೆಣ್ತಿ ಮನ್ಯಾಗ ಇರಲಿಲ್ಲ, ಗುಡ್ಲಿಲ್ಲ, ಮಕ್ಕಳು ಹಿಡ್ಗುಡ್ಲಿಲ್ಲ, ಓಣನವ್ರು ಹಿಡ್ಗುಡ್ಲಿಲ್ಲ. ಯಪ್ಪ ಪರಮಾತ್ಮ ನೀನು ಮ್ಯಾಗಲೆ ಮ್ಯಾಲಿನ ವಸ್ತ್ರ ತೊಗೊಂಡು ಮೈ ಒರೆಸಿದೋ ಯಪ್ಪ, ಕಿವು ಒರೆಸಿದೋ ಯಪ್ಪ, ನನ್ನ ರೋಗ ಹರಣ ಮಾಡಿದೋ ಯಪ್ಪ, ನಾ ಏನು ಮಾಡಲೋ ಯಪ್ಪ ಅಂತ ಅವತ್ತಿನ ಹಿಡಿದು ಇವತ್ತಿನ ತನ ಹುಬ್ಬಳ್ಳಿ ಪ್ರಸಾದ ಕೊಡ್ತಾನೆ ಕೊಯ್ಯಿ ಮುತ್ತೂರು ಮುಸಲ್ಮಾನರು. ನಿತ್ಯ ಹೆಣ್ಣು ಮಕ್ಕಳಿರುವುದ ಮಾಯಲ್ಲೇ ತನಕ ಇದ್ದೇ ನಿನ್ನಲ್ಲಿ ತಿನ್ನೋ ತನಕ ನಿಂದು ತಿನ್ನೋ ತನಕ ನಿಂದು ತಿನ್ನೋ ತನಕ ಯಾಕೆ ಬರದಿದ್ದಮ್ಮ ನೀ ಯಾಕೆ ಬರದಿದ್ದಮ್ಮ ಮಾಯ ಮೆಚ್ಚಿ ಯಾಕೆ ಬರದಿದ್ದಮ್ಮ ಯಾಕೆ ಬರದಿದ್ದಮ್ಮ ಯಾಕೆ ಬರದಿದ್ದಮ್ಮ ಯಾಕೆ 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 ಬರದಿದ್ದಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಈ ಹೋಗದರಿಯೇ ತಮ್ಮ ಗಂಡ ಮೂರ್ತಿ ಈ ಹೋಗದರಿಯೇ ತಮ್ಮ ಗಂಡ ಮೂರ್ತಿ ಯಾಕೆ 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 ಬರದಿ ತಮ್ಮ ಯಾಕೆ ಬರದಿ ತಮ್ಮ ಯಾಕೆ ಬರದಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಈ ಹೋಗದರಿಯೇ ತಮ್ಮ ಗಂಡ ಮೂರ್ತಿ ಹೆಣ್ಣು ಮಕ್ಕಳು ಇರುವುದು ಮಾಯಲ್ಲೇ ತನಕ ಹೆಣ್ಣು ಮಕ್ಕಳು ಇರುವುದು ಮಾಯಲ್ಲೇ ತನಕ ಇದ್ರೆ ತಿನ್ನೋ ತನಕ ಇದ್ರೆ ತಿನ್ನೋ ತನಕ ಈ ಸತ್ತಾಗ ಬರತಮ್ಮ ನೀ ಸತ್ತಾಗ ಬರುವಂತಮ್ಮ ಸತ್ತಾಗ ಬರುವಂತಮ್ಮ ಕುಡಿತನಕ ಮಣ್ಣು ಮುಚ್ಚೋತನಕ ಮಣ್ಣು ಮುಚ್ಚೋತನಕ ಯಾಕೆ ಯಾಕೆ ಬರದಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಹೋಗದರಿಯೇ ತಮ್ಮ ಗಂಡ ಮೂರ್ತಿ ಅಣ್ಣ ತಮ್ಮ ಬೀಗರು ಬಿದ್ದರು ಅಣ್ಣ ತಮ್ಮ ಅಕ್ಕ ತಂಗಿ ಎಲೆ ತನಕ ಅಣ್ಣ ಏನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲೇ ತನಕ ಹೋಗಿ ಬೆಳೆಯೋ ತನಕ ಇದ್ರೆ ತಿನ್ನೋ ತನಕ ಈ ಸತ್ತಾಗ ಈ ಹೋದಾಗ ಬರುವಂತಮ್ಮ ಕುಡಿತನಕ ಬೆನ್ನು ಮುಚ್ಚೋತನಕ ಬೆನ್ನು ಮುಚ್ಚೋತನಕ ಯಾಕೆ ಯಾಕೆ ಬರದಿ ಯಾಕೆ ಬರದಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಈ ಹೋಗದಿ ತಮ್ಮ ಗಂಡ ಮೂರ್ತಿ
ಹೆಣ್ಣು ಹಣ್ಣು ಹಣ್ಣು ಎಲ್ಲೇ ನಿನ್ನ ಕೊರಳಿಗೆ ಕುಣಿತಿದ್ದೆಳೋ ತನಕ ಹೆಣ್ಣು ಹಣ್ಣು ಹೆಣ್ಣು ಹಣ್ಣು ಹಣ್ಣು ಎಲ್ಲೇ ತನಕ ನಿನ್ನ ಕೊರಳಿಗೆ ಕುಣಿತಿದ್ದೆಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರುವುದನಕ ನಿನ್ನಾಸೆ ಪ್ರಾಣ ಪಕ್ಷಿ ಹಾರುವುದನಕ ಕಳಚಯ್ಯ ಮಾಯದ ಪರೆಯ ಮುಕ್ತಿ ಹೊಂದಾಕ ಕಳಚಯ್ಯ ಮಾಯದ ಪರೆಯ ಮುಕ್ತಿ ಹೊಂದಾಕ ಯಾಕೆ ಯಾಕೆ ಹೊರದಾತಿ ಯಾಕೆ ಹೊರದಾತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಈ ಹೋದಗೆ ತಮ್ಮ ಕಣ್ಣ ಮುಚ್ಚಿ ಯಾಕೆ ಹೊರದಾತಿ ತಮ್ಮ ಯಾಕೆ ಹೊರದಾತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಈ ಹೋದಗೆ ತಮ್ಮ ಕಣ್ಣ ಮುಚ್ಚಿ ಸಿದ್ಧಾರೂಢಪ್ಪ ನಮ್ಗವ ಹೆಣ್ಣನಲ್ಲ ಯಾಕೆ ಬಡ್ದಾಡ್ತೋ ಯಾಕೆ ಬಡ್ದಾಡ್ತೋ ನೀವು ಸುಮ್ಮ ಹಿಂಗೆ ಅನುಭವ ಮಾಡಿರಿ ನೀವು ಸಂಸಾರದಾಗ ಸಿಗಿಬಿದ್ದಿರಲ್ಲ ಈ ಈ ಈ ಈ ಹೊಸ್ತಾಯಿ ಸಿಗುಗಳವ್ರಿಗೆ ಹೇಳಿ ನೋಡ್ರಿ ಯಾಕೆ ಲಗ್ನ ಆಯ್ತು ನಾವೆಲ್ಲ ಸಿಗಬಾರ್ದು ಸಿಕ್ಕಿ ಒದ್ದಾಡ್ಲಕತ್ತೀವಿ ಸುಮ್ಮ ಆರಾಮಿರು ಅಂದು ನೋಡ್ರಿ ನೀವು ಅವ ಆತನ ಬಪ್ಪರಿ ಹುಲಿಯತನವ ನೀ ಎಲ್ಲ ಮಾಡೋದು ಮಾಡಿ ನಮಗೆ ಕೆಡಬೇಕತ್ತೇನು ಆತನವ ಹೇಳಿದ್ರೆ ಕೇಳೋದಿಲ್ಲವ ಅವ ಉಂಡು ಒಟ್ಟು ಅನುಭವಿಸಿ ಬೇಡೋ ಮಾರಾಯ ನನ್ನ ಕರ್ಮ ಒಯ್ದು ಹೋಗಲ್ಲ ನನಗೆ ತಿಳಿದಿಲ್ಲ ದೊಡ್ಡವ್ರ ಮಾತು ಕೇಳಿಲ್ಲ ನಾನು ನಿನಗೆ ತಿಳಿದು ಹೇಳಕತ್ತೀನಿ ಕೇಳಬೇಡ ಅಂದ್ರೆ ಇವೇನತ್ತಾನ ಹಿಂಗೆ ಮಾಡಿ ಯಾರು ಮನೆ ಮುರಿಬೇಕತ್ತೀವಪ್ಪ ಅಲ್ಲ ಅವ ತನ್ನ ನಾ ಹೇಳಟ್ಟು ಹೇಳಿದೆ ಕೇಳರೆ ಬಿಡುವ್ರಿ ನಾವು ಸುಮ್ಮ ಎಸ ಮಂದಿ ನೋಡಿ ನಾವು ಆಗವ್ರೆ ಅನ್ನೋ ಆಯಿತು ಆಯ್ತು ಲಗ್ನ ಅವಾಗ ತಂದು ನೋಡು ಅವ ಹೇಳಿದ್ನಪ್ಪ ನೀ ಯಾಕೆ ಕೇಳಿಲ್ಲಪ್ಪ ಕೇಳೋ ಸ್ಥಿತಿಯಾಗಿರೋದಿಲ್ಲ ಮನುಷ್ಯ ಇಲಿ ಬಲಿ ನೋಡ್ರಿ ಇಲಿ ಹಿಡೇ ಬಲಿ ಒಳಗೆ ಬಜಿ ಹೋಗದಾರ ಅಲ್ಲ ಕೊಬ್ಬರಿ ಹೋಗದಾರ ಇಲಿ ಬಲಿ ಇಡ್ತಾರ ಒಂದೇ ಒಂದು ಇಲಿ ಒಳಗೆ ಬತ್ತಂದ್ರ ಇಟ್ಟು ಶಾಣೆತನದಲ್ಲಿ ಇಲಿ ಬಲಿ ಮಾಡೋ ಇಟ್ಟು ಶಾಣೆನ ಬಾಗಲ ತೆರೆದೆ ಒಳಗೆ ಹೋಗಕ್ಕೆ ತೆರೆದೆ ಇಟ್ಟನ ಹೊರಗೆ ಬರೋ ತೆರೆದಿಟ್ಟಿಲ್ಲಮ್ಮ ಇಲಿ ಒಳಗೆ ಹೋಗಿ ಬಜಿ ತಿಲ್ಲಕತ್ತು ಉಳಿದು ಇಲ್ಲಿ ಪಾಳೆ ಹಚ್ಚಿದ್ದು ಒಳಗತ್ತದಿದು ಬರಬೇಡ್ರು ನಾ ಬಂದೀನಿ ಬರಾಗ ಬಂದೀನಿ ಅವಂದು ನೀವು ಒಬ್ಬನೇ ಹೊಡಿಬೇಕತ್ತೇನೆ ಬಜಿ ಬಾ ಬಾ ಅವು ಬಂದು ಸಿಗಬಿದ್ದು ಬಜಿ ಅದು ಹೊಳ್ಳಿ ಹೋಗ್ಬೇಕಾತಾವ ಬಾಗಲನೇ ತೆರೆಯಲ್ದು ಅವ್ರು ಅಂದರು ಮುಂದೆ ನಮ್ಮದು ಹ್ಯಾಂಗ ಅಂದರು ನಮ್ಮದು ಹ್ಯಾಂಗ ಜಯಮಂಗಲಂ ಜಯನಮ ಅಂದು ಒಳಗಿನ ಇಲ್ಲಿ ಮತ್ತೆ ಎಲ್ಲಿ ತೆರಿತಾರದು ಬೆಕ್ಕಿನ ಮುಂದೆ ಹೋಗಿ ತೆರಿತಾರ ಇಲ್ಲಿ ಬಲಿ ಎಲ್ಲಿ ತೆರಿತಾರದು ಬೆಕ್ಕಿನ ಮುಂದೆ
ಹ್ಯಾಂಗ ಇಲ್ಲಿ ಬಲ್ಯಾಗ ಬಿದ್ದು ಬಜಿ ವಾಸಕ್ಕೆ ಬ್ಯಾಡಂದ್ರು ಕೇಳಾರ್ದಕ್ಕೆ ಮತ್ತೊಂದು ಬಂದು ಬಿದ್ದು ಒದ್ದಾಡಿ ಹ್ಯಾಂಗ ಬೆಕ್ಕಿನ ಬಾಯಾಗ ಸಿಕ್ಕ ಸತ್ತಾವೋ ಅದರಂತೆ ಪ್ರಪಂಚದ ಬಲ್ಯಾಗ ನಾವು ಬಿದ್ದೀವಿ. ಇಲ್ಲಿ ಬಜಿ ಕೊಬ್ಬರಿ ಇದ್ದಂಗೆ ಪಂಚ ವಿಷಯಗಳ ಶಬ್ದ ಸ್ಪರ್ಶ ರಸರೂಪ ಗಂಧ ಗಂಡ ಹೆಣ್ತಿ ಹೊನ್ನ ಮಣ್ಣ ರೊಕ್ಕ ರೂಪಾಯಿ ಸೈನ್ಯ ರುಚಿ ಇವು ನಿನಗೆ ತಿನ್ನಿಸ್ಲಕ್ಕೆ ಹಚ್ಚಾವ. ಹೊಳ್ಳಿ ಬರ್ಬೇಕಂದ್ರೆ ಬಾಗಲು ತೆರಲಾಗ್ಯದ, ಪರಮಾತ್ಮನ ಕೃಪಾ ಆಗಲಾಗ್ಯದ. ನೀ ಎಲ್ಲಿ ಹೋಗ್ತಂದ್ರೆ ಯಮನ ಬಲ್ಲೆ. ಅವಾಗೇನು ಮಾಡವ? ಯಾಕೆ ಬಡ್ದಾಡ್ತೀವೋ? ಯಾಕೆ ಬಡ್ದಾಡ್ತಿ? ತಮ್ಮ ಗವಾಯಿ ಹಾಡಲಿಲ್ಲ, ಯಾರೂ ಸುಖದವ್ರಿಲ್ಲ. ಕೊಯ್ಮುತ್ತೂರ್ನವ ಅಪ್ಪ ಸಿದ್ದಾರ್ಡ್ ವರ್ಷಂದ್ರ ಯಪ್ಪ ನಾ ಏನು ಮನೆಗೆ ಹೋಗೋದಿಲ್ಲ ಯಪ್ಪ, ನಾ ಇಲ್ಲೇ ಇರ್ತೀನಿ ಅಪ್ಪ. ಅವತ್ತಿನ ಹಿಡಿದು ಇವತ್ತಿನ ತನ ಹುಬ್ಬಳ್ಳಿ ಸಿದ್ದಾರ್ಡಪ್ಪನ ಜಾತ್ರೆಗೆ ಪ್ರತಿ ವರ್ಷ ಇವತ್ತಿಗೂ ಅವ್ರ ಮನೆಯಿಂದ ದಾಸ ಹೋಗಿ ಬರ್ತದೆ. ಇವತ್ತಿಗೂ ಸಾದಾ ಮಾತೇನ್ರಿ, ಹೆಸರು ಉಳಿತಿಲ್ಲ ಅವನು. ಮೊದಲು ಅದನ್ನು ಆಸಾಮಿ, ಅಲ್ಲೇ ದುಡ್ದವನೇ ಅವನು. ನಾ ಹತ್ತೀನಿ ಇಟ್ಟು ಕಠಿಣ ಅದ ಇದು ಪ್ರಪಂಚ. ಅಲ್ಲಕ್ಕೆ ಬಲೆ ಹಗರದ, ಪಕ್ಕದ ಒಳಗೆ ತಲೆಯಾಗ ತೆಗೆದ ಬಲೆ ಹೈರಾಣ, ಆಳೆ ಹೈರಾಣ. ಇದು ಹ್ಯಾಂಗ ತಗೋಬೇಕ್ರಿ? ಹ್ಯಾಂಗ ತಗೋಬೇಕು? ನಾವೇ ಮಾಡೀವಿ, ನಾವೇ ತಗೋಬೇಕು. ಮಂದಿ ತೆಗಿತಾರೆ. ಎಷ್ಟು ಸಂಸಾರ ಮೇಲೆ ಖ್ಯಾಲಿಟ್ಟು ಮಾಡಿದೆಲ್ಲ, ಎಷ್ಟು ಸಂಸಾರದಾಗ ಹಾಳು ಮಾಡಿದೆ, ಹರಿ ಮಾಡಿದಿ. ಅಟ್ ದೇವ್ರ ಸಲಿಗೆ, ಗುರುಗಳ ಸಲಿಗೆ, ಮಠ ಸಲಿಗೆ ಏನ್ರ ಮಾಡಿದಿ? ಏನ್ರ ಮಾಡಿದಿ? ಇಲ್ಲ. ಯಾವ್ರಾಗ ಹೋಟೆಲ್ ಇಟ್ಟಿದ್ನತ್ತ, ನೀವು ಬೇಕಾದಡ್ ತಿನ್ರಿ, ಬೇಕಾದ ತಿನ್ರಿ, ಮುಂದೆ ನಮ್ಮ ಮೊಮ್ಮಕ್ಳ ಕೈಲಿ ರೊಕ್ಕ ಇಸ್ಕೋತಿನಂತ ಬೋರ್ಡ್ ಹಾಕಿದ್ನತ್ತ ನಾವು. ಆ ಹೋಟೆಲ್ ಈ ಕಡೆ ಆದ್ರೆ ಭಾರಿ ಆಗ್ತದೆ. ಯಾಕ್ರಿ ಬೋರ್ಡೆ ಬರೋದ ನಾವು? ನೀವು ಎಟ್ಟು ತಿನ್ರಿ, ಬೇಕಾದಡ್ ತಿನ್ರಿ, ಬೇಕಾದವ್ರ ಕೈಲಿ ಬೇಕಾದಡ್ ತಿನ್ರಿ, ರೊಕ್ಕ ನೀವು ಕೊಡೋದಿಲ್ಲ ಮೊಮ್ಮಕ್ಕಳ ಕೈಲಿ. ಮೊನ್ನೆ ಅಂದರು ಏನು ಶಾಣೆ ಅಂಗಡಿ ಇಟ್ಟನು ಮರಾಯವನು. ಅಂಗಡಿ ಉದ್ಘಾಟನೆ ಆಯಿತು, ಎಲ್ಲ ಬಜಿ ಮಾಡ್ರು, ಚೋಡಮ್ಮ ಎಲ್ಲ ಮಾಡ್ರು, ಮರ್ಚಕ ಉತ್ತಪ್ಪ ಮುತ್ತಪ್ಪ ಉಸು ಅದು ಹಚ್ಚಿ ಹೊಡಿಲಿಕ್ಕತ್ ನೋಡು ಮಂದಿ. ಎಲ್ಲ ತಿಂದರು, 10-20 ಥರ ತರಿಸಿ 10-20 ಪ್ಲೇಟ್ ತಿಂದರು. ಅಂಗಡಿ ಅವ ಬರ್ಕೊಂಬಂದು ಕೆಟ್ಟದ್ದು ಲಿಸ್ಟ್ ಇಟ್ಟ. ತಿಂದು ಉಳ್ಕಂದ್ರು ನಿನಗೆ ಬುದ್ಧಿಗಿದ್ದೆ ಆದಿಲ್ಲ ಅಂದ್ರೆ ಅಂಗಡಿಯವನಿಗೆ ತಿಂದವರು. ಯಾಕಂದ ಬೋರ್ಡ್ ಏನು ಬರೆದಿದ್ದೀನಿ, ನೀವು ಬೇಕಾದಳು ತಿಂದವ್ರಿ, ಮುಂದೆ ಮೊಮ್ಮಕ್ಕಳ ಕೈಲಿ ಇಸ್ಕೊಂಡಂತ ಬರೆದಿದ್ದಿಲ್ಲ, ಅದಕ್ಕೆ ನಾವು ತಿಂದೀವಿ. ನಾನು ನಿಮ್ಮದೆಲ್ಲ ಕೇಳೀನಿ, ಹಿಂದೆ ನಿಮ್ಮ ಮುದ್ದೆ ತಿಂದು ಹೋಗ್ಯಾನ ಕೊಡು. ನಿಂದು ಕೇಳಿಲ್ಲ, ಹಿಂದೆ ನಿಮ್ಮ ಮುದ್ದೆ ತಿಂದು ಹೋಗ್ಯಾನ. ಈಗ ನೀ ಅವ್ರ ಮೊಮ್ಮಗಿಲ್ಲ, ನಾನು ಇಸ್ಕೊಳ್ಕತ್ತೀನಿ. ಮಡ್ಯಾಳಪ್ಪ ಕೇಳೇನಿಲ್ಲಿ, ನೀ ಬರಾಗ ಏನು ತಂದೆವೋ? ಏನು ತಂದಿದಿ? ಏನು ತಂದಿದಿ? ನೀ ಏನು ತಂದಿದಿ? ಪಾಪ ಪುಣ್ಯ ಹಿಂದಿನ ಜನ್ಮದ ತೋಣು ಬಂದಿದಿ. ಪಾಪ ತಂದಿನ ಅನ್ನೋದು ಖಾತ್ರಿ ಮಾಡ್ಕೋ. ಇಲ್ಲಿ ಸಂಸಾರದ ದುಃಖ ಇತ್ತಂದ್ರೆ ಮಂದಿ ಕೇಳಕ್ಕೆ ಹೋಗ್ಬೇಡ. ದುಃಖ ಆದ್ರಿ, ನನಗೆ ಹೆಂಡತಿ ಸೇರಲ್ಲಾಗ್ಯಾಡ್ರಿ, ಮಕ್ಕಳು ಸೇರಲ್ಲಾಗ್ಯಾವ್ರಿ, ಉದ್ಯೋಗ ಇಲ್ರಿ, ಹೊಟ್ಟೆ ತುಂಬ ಅನ್ನ ಇಲ್ರಿ, ಉಡ್ಲಕ್ಕಿಲ್ರಿ, ತೊಡ್ಲಕ್ಕಿಲ್ರಿ ಅಂದ್ರೆ ಪಾಪ ಮಾಡಿನ ತಿಳ್ಕೊ. ಮಂದಿ ಕೇಳಕ್ಕೆ ಹೋಗ್ಬೇಡ. ಈ ಜನ್ಮದ ನನಗೆ ಎಲ್ಲ ಆನಂದ ಅದ್ರಿ, ಹಿಂದೆ ಪುಣ್ಯ ಮಾಡಿನ ತಿಳ್ಕೋ. ಉತ್ತರ ಅಲ್ಲೇ ಅದ. ಏನು ತೊಗೊಂಬಂದಿದೆ ಉಳ್ಳಕತ್ತಿದ್ರೆ ಅಗದಿ ಖಾತ್ರಿ ಅದಲ್ಲ. ಪಾಪ ಮಾಡಿದ್ದೆ ಅಂದ್ರೆ ಈಗ ಪುಣ್ಯ ಮಾಡು. ಈಗ ಪುಣ್ಯ ಮಾಡಿದೆ ಅಂದ್ರೆ ಪುಣ್ಯದ ಫಲ ಏನದ? ಸುಖ ಅದ, ಪಾಪದ ಫಲ ದುಃಖ ಅದ. ಹಿಂದೆ ಮಾಡಿಲತ್ತೆ ದುಃಖ ಬಂದದಲ್ಲ, ಈಗ ಸದ್ಗುರುನಾಥಗೆ ನಂಬು, ಅವನ ಪಾದ ಬಿಟ್ಟು ಅಳಗಾಡಬೇಡ, ಮಾಡು. ಮಾಡಿದಿ? ಎಷ್ಟು ಸಂಸಾರದ ಖರ್ಚು ಮಾಡಿದಿಲ್ಲ? ನೀ ಏನಾರು ತೊಗೊಂಡು ಹೋಗಂಗಿದ್ದಿದಿ? ಬರದಾರವರು ಅನಿತ್ಯಾಣಿ ಶರೀರಾಣಿ ಕರ್ಮಾಣಿ ವಿಪನೈವೋ ಶಾಶ್ವತ ಮೃತ್ಯುಂ ನಿತ್ಯ ಕರ್ತವ್ಯೋ. ದಿನ ಸಾಯ್ಲಿಕ್ಕತ್ತೀವಿ. ದಿನ ನಾವು ತಿಳ್ಕೊಂಡಿಲ್ಲ ಸಾಹಿತ್ಯವನ್ನು ತರಕಾರಿ. ಭಾಳ ಮಂದಿ ತಿಳ್ಕೊಂಡಾರ ನನಗೆ ಸಾವೇ ಇಲ್ಲ. ನೀ ಬೇಕಾದಷ್ಟು ತಿಳ್ಕೊಂಡಿರು, ನೀ ಚೋಟೆ ಹಾರಿಸೋದು ಎಂದೂ ಬಿಡೋದಲ್ಲ. ಪರಮಾತ್ಮ ನೀನು ನೋಟಿಸ್ ಕೇಳುವೇನೋ? ನೋಟಿಸ್ ತೊಳಲಾಗಿದ್ದೀನಿ. ಹ್ಯಾಂಗೆ ಕೆನಲ್ದವ್ರಿಗೆ 4161 81 ನೋಟಿಸ್ ಬರ್ತಾವ, ಹಂಗೆ ನಿನಗೂ ನೋಟಿಸ್ ಅವ. ವಯಸ್ಸಾದ ಬಳಿಕ ಕೆಮ್ಮು ಬರ್ತದ, ಅದು ಒಂದು ನೋಟಿಸ್ ಅಲ್ಲನು?
ಎರಡನೇ ನೋಟಿಸ್ ಏನದ? ಎರಡನೇ ನೋಟಿಸ ಬಂದ್ ಮಾಡ್ರಿ. ಅದು ಒಂದನೇ ನೋಟಿಸ್ ಏನದ? ಅಲ್ಲಿ ಬೀಳ್ತಾವ. ಎರಡನೇ ನೋಟಿಸ ದಮ್ಮ ಕೆಮ್ಮ ಬಂದವ, ನೋಟಿಸ್ ಬಂದವ ಅಂದರು ನನಗೇನು ಆಗಿಲ್ಲ ತೋರಿ, ಕಡಿಮೆ ಆತ. ಮೂರನೇ ನೋಟಿಸ್ ಪರಮಾತ್ಮ ನೋಟಿಸ್ ಕೊಡ್ತಾನ, ಕೂದಲು ಬೆಳಗಾದು ಅಂದ್ರೆ ಅದು ನೋಟಿಸೇ. ಅವು ಬೆಳ ಮನೆಯವ್ರು ಕರ್ರ ಮಾಡ್ಕೊಳ್ಳೋ, ನೀ ಬೇಕಾದಟ್ಟು ಕರ್ರ ಮಾಡ್ಕೊ, ಬೆಳಗಾತವಿ. ಅವನು ನೋಟಿಸ್ ಯಾರಿಗೆ ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಎಷ್ಟು ನೋಟಿಸ್ ಕೊಟ್ರಿ ಇವ ನನ್ನ ಕಡೆ ಬರಲಾಗ್ಯಾನ, ನನ್ನ ಭಕ್ತಿ ಮಾಡಲಾಗ್ಯಾನ, ನನ್ನ ನೆನೆಸಲಾಗ್ಯಾನ. ಕೊನೆದೊಂದು ನೋಟಿಸ್ ಅದ, ಬತ್ತಂದ್ರೆ ಆ ಕಡೆ ಕಟ್ಕೊಂಡು ಹೋಗೋದು ನೋಡು, ಏನು ಬಿಡೋದಲ್ಲ. ಯಾರಿಗಾರಿ ಬಿಟ್ಟದ? ಇದೆಲ್ಲ ಗೊತ್ತಿದ್ರು ಇಟ್ಟ್ಯಾಕೆ ಬಡ್ದಾಡ್ಲಕತ್ತಿದ್ದೆ? ನಿನಗೆ ಮಳ್ಳ ತೊಗೊಂಡದ. ಶಾಣ್ಯರ ಮಾತು ಕೇಳು, ಮಡ್ಯಾಳಪ್ಪ ಅವ್ರಿಗೆ ಎಲ್ಲಕತ್ತೇನ. ಭಕ್ತಿ ಮಾಡಂದ್ರೆ ತಿಟ್ಮಿಂಡಿ ಮಾಡ್ತಿದ್ದಿ, ಸಂಸಾರ ಝಟ್ಪಟ್ ಮಾಡ್ತಿದ್ದಿ, ಇಟ್ಟೆಲ್ಲ ಮಾಡಿ ಒಂದಿನ ಲಾಟಪಿಟ್ಟು ಹೋಗ್ತಿದ್ದಿ. ನೀ ಏನೂ ತಂದಿಲ್ಲ, ಹೋಗ ಒಂದೂ ತೊಗೊಂಡು ಹೋಗುದಿಲ್ಲ, ಎಡ್ಡೆ ಒಯ್ತೀರಿ. ಚಲೋ ಕೆಟ್ಟ ಇವೆರಡು ಬಿಟ್ರೆ ಏನ್ರಿ ನಿಮ್ಮ ಸಂಕಟ ಬರ್ತಾವ? ದ್ವಯಂ ಸ್ಥಿರಂ ಧರ್ಮ ಕೀರ್ತಿ. ಇವೆರಡೇ ಸ್ಥಿರವ, ಧರ್ಮ ಮತ್ತು ಕೀರ್ತಿ. ಇವು ತೊಗೊಂಡೋರಿ, ಇವು ತೊಗೊಂಡು ಹೋಗೋದು ಬಿಟ್ಟು ನೀ ಇವು ಮಾಡಲಿಲ್ಲ ಅಂದ್ರೆ ಪರಮಾತ್ಮ ನಿನ್ನ ಮೇಲೆ ಸಿಟ್ಟಿಗೇರ್ತಾನ. ಅವ ಸಿಟ್ಟಿಗೇರಿದ್ರೆ ಯಾರಿಗೂ ಉಳಗಾಲಿಲ್ಲ. ಪುಣ್ಯಾತ್ಮ, ದಾನ ಮಾಡ್ಬೇಕತ್ತಿದಿ, ಮನಸ್ಸನಾಗತ್ತಿದಿ, ಮಾಡೋದಾಗದಲ್ಲ. ಮನೆ ಕಟ್ಟಿದ ಕೋಟಿ, ಮನ್ಯಾಗ ಹ್ಯಾಂತಿ ತಂದು ಇಟ್ಟಿದಿ, ಮಕ್ಕಳಿಗೆ ಹಡ್ದಿದಿ, ಸಾಕಾಗಟ್ಟು ಮಾಡಿದಿ ಅಲ್ಲ. ನಿನಗೆಂದರೆ ಸುಖ ಕೊಟ್ಟವು, ಸುಖ ಕೊಟ್ಟವ? ಎಂದೂ ಕೊಟ್ಟಿಲ್ಲ. ಅವು ಕೊಡೋದು ಇಲ್ಲ, ಕೊಟ್ಟವ್ರಂಗೆ ಮಾಡ್ತಾವ. ಸುಖ ಒಬ್ಬರಿಗೆ ಆಗಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ. ಸುಖನೇ ಬೇಕಂದ್ರೆ ಒಂದೇ ಒಂದು ಜಾಗ ಅದೆಪ್ಪ, ಸದ್ಗುರು ಚರಣ, ಪರಮಾತ್ಮನ ಭಜನೆ, ಪರಮಾತ್ಮನ ಕೀರ್ತನೆ. ಅಲ್ಲಿ ಬಿಟ್ಟು ನೀವು ಮತ್ತೊಂದು ಜಾಗದ ಹುಡುಕಾಡೋದ್ರಿಲ್ಲ. ಭಕ್ತಿ ಮಾಡತ್ ಯಾಕತ್ತಾರಂದ್ರೆ ನೀವು ಇಟ್ಟು ಲಕ್ಷದ ಇಟ್ಕೋರಿ. ಭಕ್ತಿ 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 ಅಂದ್ರೆ ಏನು ತಿಳ್ಕೊರಿ. ಮೊದಲು ಬರೀ ಅನ್ಕೋತ ಹೊಂಟಿವಿ ನಾವು, ಭಕ್ತಿ ಮಾಡ್ಬೇಕ್ರಿ, ಮಾಡ್ಬೇಕ್ರಿ. ಹ್ಯಾಂಗೆ ಮಾಡ್ಬೇಕ್ರಿ? ಭಕ್ತಿ ಅಂದ್ರೆ ಏನು? ಅಲ್ಲಿದ್ರೆ ಒಂದು ಅರ್ಧ ಕಿಲೋ ಇಸ್ಕೊಂಬರೋದು, ಅದು ಕಡ ಇಸ್ಕೊಳ್ಳೋದ. ಭಕ್ತಿ ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಕ್ತಿ ಅಂದ್ರೆ ಇಟ್ಟು ಲಕ್ಷದ ಇಟ್ಕೋರಿ. ಗುರುಗಳ ಮ್ಯಾಲ, ದೇವರ ಮ್ಯಾಲ ಅಚ್ಚಳಿಲಾರದಂಗ ವಿಶ್ವಾಸ ಇಟ್ಟು, ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು ಸದಾ ಇದ್ದಂದ್ರೆ ಇದಕ್ಕೆ ದೊಡ್ಡ ಭಕ್ತಿ ಜಗತ್ನಾಗ ಇನ್ನೊಂದಿಲ್ಲ ನೋಡಿ. ಇಟ್ಟೆ ಭಕ್ತಿ ಅಂದ್ರೆ ಪ್ರೀತಿ, ಭಕ್ತಿ ಅಂದ್ರೆ ನಂಬಿಕೆ, ಭಕ್ತಿ ಅಂದ್ರೆ ವಿಶ್ವಾಸ. ವೀರೇಶ್ವರ ಶರಣರು ಮಾಡಿದಂತ ಹೃದಯ ಭಕ್ತಿಯಂತ ಹೃದಯ ಶರಣ ಬಸವೇಶ್ವರರು ಮಾಡಿದಂತ ಹೃದಯ ಭಕ್ತಿಯಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ ಭಕ್ತಿಯಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ ಮಾಡಿದಂತ ಹೃದಯ ಭಕ್ತಿಯಂತ ಹೃದಯ ಶರಣ ಬಸವೇಶ್ವರರು ಮಾಡಿದಂತ ಹೃದಯ ಭಕ್ತಿಯಂತ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ.
ಹೇಮರೆಡ್ಡಿ ಮಲ್ಲಮ್ಮನು ಮಾಡಿದಂತ ಹುರಯ್ಯ ಹೇಮರೆಡ್ಡಿ ಮಲ್ಲಮ್ಮನು ಮಾಡಿದಂತ ಹುರಯ್ಯ ಭಕ್ತಿಯಂತ ಹುರಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ನೀನು ಅಂಧ ಅನಾಥ ಮಕ್ಕಳ ಕರುಣೆ ತೋರಿದ ಹೃದಯ ಕರುಣೆ ತೋರಿ ದಂತ ಹೃದಯ ಭಕ್ತಿಯೋಡ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ ಭಕ್ತಿಯೋಡ ಹೃದಯ ಶರಣ ಬಸವೇಶ್ವರರು ಮಾಡಿದಂತ ಹೃದಯ ಭಕ್ತಿಯೋಡ ಹೃದಯ ವೀರೇಶ್ವರ ಶರಣರು ಮಾಡಿದಂತ ಹೃದಯ ಮಾಡಿದಂತ ಹೃದಯ ಮಾಡಿದಂತ ಹೃದಯ ಶಿವ ಸಂದೇವ ಪಾರ್ವತಿ ಶಿವರ ಮಹಾದೇವ ಇಲ್ಲಿವರೆಗೆ ಸಂಗೀತ ಕಾರ್ಯಕ್ರಮ ಮಾಡಿದಂತ ವೇಸ್ ಗವಾಯಿಯವರಿಗೆ ಸಾವಿರ ಮಾರಿಪಾಟಿನ ಸಾಗಿ ನಡ್ಕೊಳ್ಳೋರು ₹100 ಕೊಡುತ್ತೆ ಸ್ವೀಕರಿಸಬೇಕು. ಯಾರು ಕೊಟ್ರು? ಅವರು ತಮ್ಮ ಯಾಕೆ ಬಂದಿದ್ದು ಇರ್ಲಿಲ್ಲಂತ ಪುಣ್ಯಾತ್ಮರಾದ ಬರೆಸ್ಕೊಟ್ಟು ಯಾರು? ಹೊಂಟಿದೆ ಸಾಹೇಬ್ ಕೂಡ ಭಕ್ತಿಗೆ ರೊಕ್ಕ ಹತ್ತಂಗಿಲ್ಲ. ಭಾಳ ಮಂದಿ ತಿಳ್ಕೊಂಡಾರ ಭಕ್ತಿ ಮೈ ತಕ್ಕೊಂಡೆ ಮಾಡ್ಬೇಕ್ರಿ, ಭಕ್ತಿ ಹೊಳೆಗೆ ಮುಣಿಗೆ ಮಾಡ್ಬೇಕ್ರಿ, ಭಕ್ತಿ ಒಪ್ಪತ್ತಿದ್ದು ಮಾಡ್ಬೇಕ್ರಿ, ಭಕ್ತಿ ಅಡ್ಡೊತ್ತಿದ್ದು ಇವ್ಯಾವ ಭಕ್ತಿ ಅಲ್ಲ. ಸರಳ ಹೇಳ್ತಾರೆ ಅವರು. ಭಕ್ತಿ ಅಂದ್ರೆ ಇಟ್ಟು ಲಕ್ಷ್ಯ ಇಡ್ರಿ, ಅನನ್ಯವಾದ ಪ್ರೇಮ ಎರಡೇ ಜಗದಾಗ, ಗುರುಗಳ ಮ್ಯಾಲ ಪರಮಾತ್ಮನ ಮ್ಯಾಲ. ಈ ಎರಡು ಜಾಗದಾಗ ಬಿಟ್ಟು ಮತ್ತೆಲ್ಲರಿ ಇಟ್ಟಂದ್ರೆ ಅದು ಭಕ್ತಿ ಅನ್ನಿಸಿಕೊಳ್ಳುವುದಿಲ್ಲ. ಈ ಎರಡು ಜಾಗದಾಗೆ ನಿನ್ನ ಮನಸ್ಸು ಇಟ್ಟಿ ಅಂದ್ರೆ ಇದಕ್ಕೆ ಭಕ್ತಿ ಎತ್ತ ಕರೀತಾರ. ಇದು ಬಿಟ್ಟು ಬೇರೆ ಕಡೆ ಇಟ್ಟೆ ಅಂದ್ರೆ ಏನಂತ ಕರೀತಾರ? ಹೆಣ್ತಿ ಮ್ಯಾಲ ಇಟ್ಟೆ ಅಂದ್ರೆ ಪ್ರೇಮ ಅಂತ ಕರೀತಾರ, ಪ್ರೀತಿ ಅಂತ ಕರೀತಾರ. ಮಕ್ಕಳ ಮ್ಯಾಲಿಟ್ರು ಮೋಹತ್ ಕರೀತಾರ, ರೊಕ್ಕದ ಮ್ಯಾಲಿಟ್ಟು ಅಂದ್ರೆ ಲೋಭ ಅಂತ ಕರೀತಾರ, ಗೆಳೆಯನ ಮ್ಯಾಲಿಟ್ರು ಸ್ನೇಹ ಅಂತ ಕರೀತಾರ. ಅದೇ ಮನಸ್ಸೇ. ಅದು ಒಯ್ದು ಗುರುಗಳ ಮ್ಯಾಲ ದೇವರ ಮ್ಯಾಲ ಇಟ್ಟಿ ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ ನೋಡಿ. ಇಟ್ಟಿ ಕೆಲಸ ಅದು 9 ಪ್ರಕಾರ ಮಾಡ್ಯಾರ ನವವಿಧ ಭಕ್ತಿ. ಒಬ್ಬೊಬ್ರು ಒಂದೊಂದು ಭಕ್ತಿ ಮಾಡ್ಯಾರ. ಒಂದು ಭಕ್ತಿ ಬಂದ್ರು 9 ಬರ್ತಾವೆ. ಮೊದಲು ಒಂದರ ಬರ್ಬೇಕಲ್ಲ. ಹನುಮಂತ ದಾಸ್ಯ ಭಕ್ತಿ ಮಾಡದ. ದಾಸ್ಯ ಭಕ್ತಿ ಅಂದ್ರ ಕುತ್ರ ರಾಮ ನಿತ್ರ ನಾಮ ಜೈ ಜೈ ರಾಮ ಶ್ರೀರಾಮ ಜೈ ಜೈ ರಾಮ. ಅದು ಬಿಟ್ರೆ ಮತ್ತೊಂದು ಗತಿನೇ ಇಲ್ಲ. ಹನುಮಂತ ದಾಸ್ಯ ಭಕ್ತಿ ಮಾಡದ. ನಾರದ ಕೀರ್ತನ ಭಕ್ತಿ ಮಾಡದ. ಕೀರ್ತನ ಅಂದ್ರ ಬರೇ ಗುರುಗಳ ನಾಮ ಕೊಂಡಾಡೋದು. ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ. ಪರೀಕ್ಷಿತ ಒಬ್ಬೊಬ್ಬರು ಒಂದೊಂದು ಭಕ್ತಿ ಮಾಡ್ಯಾರ. ನೀವು ಒಂದರೆ ಮಾಡಿದಿ ಯಾಕೆ ಮಾಡಿಲ್ಲ? ಭಾಳ ಭಕ್ತಿ ರೀ. ಎಷ್ಟು ಭಕ್ತಿ ರೀ? ಶನಿವಾರ ಕೊಮ್ಮರಿ 5 ಕೊಮ್ಮ 70. 70 ಮಾಡ್ರಿ ಏನದು? 70 ಹೆಸರಿಗೆ ಉಳಿದ ದಿನಕ್ಕಿಂತ ಹೆಚ್ಚು ಅಂತಾರೆ ಇವರು. 70 ಉಣೋದು ಮಂಜೂರಿ ಆದಂಗೆ ಐತಲ್ಲ. 70 ಅಂದರೆ ಒಂದು ಸಲ ಉಣೋದು. ಈಗ ಬಿಟ್ಟಂಗೆ ಸಲ ಆಯಿತು, 2 ಸಲ ಆಯಿತು. ರೊಟ್ಟಿ ಪಲ್ಯ ಅನ್ನ ಸಾರು ಅಟ್ಟೆ ಉಣೋದಿಲ್ಲ ಇವರು.
4 ಕಿಲೋ ಖಜರಿ 3 ಕಿಲೋ ಗೆಣಸ ಏಸೊತ್ತಾತ ಲೆಕ್ಕ ಹಾಕರಿ. ಅಪ್ಪತ್ತಂದ್ರೆ ಏನದು? ಅಪ್ಪತ್ತಂದ್ರೆ ಒಂದೇ ಅನ್ನಂಗೆ. ಏನು ಒಂದೇ? ನಿನ್ನ ಮನಸ್ಸಿನೊಳಗೆ ಪರಮಾತ್ಮನ ಚಿಂತನೆ ಬಿಟ್ರೆ ಮತ್ತೊಂದಿರಬಾರ್ದು, ಕಿದು ಅಪ್ಪತ್ತ. ಉಪವಾಸ ಅಂದ್ರೆ ಏನು? ಭಾಳ ಬಂದು ಬರ್ತಾರೆ ನಮ್ಮಲ್ಲಿ, ಉಪವಾಸ ಇದ್ದೀವಪ್ಪ. ಇವರು ಸುಮ್ ಕುಂದ್ರಿಗಿಲ್ಲ, ಏನು ತೋತೆಪ್ಪ? ಗಟ್ಟನ ಹಾಲ, ಗಟ್ಟನ ಹಾಲು ಕೊಡ್ರ, ಅದಕ್ಕೇನಾಯ್ತು ಜಡದೋತ ಮನುಷ್ಯ. ಮತ್ತು 2 ಜವಾರಿ ಬಾಳಿ ಹಣ್ಣು. ಅರೇ ತಮ್ಮ, 2 ಜವಾರಿ ಬಾಳಿ ಹಣ್ಣು ತಿಂದು ಅಂದ್ರೆ 4 ಜೋಳದ ರೊಟ್ಟಿ ಉಂಡಾಡ ತಾಕತ್ತದ ಅದಕ್ಕೆ. ಅಕ್ಕಮಹಾದೇವಿ ಒಪ್ಪತ್ತು ಮಾಡಿದಳೇನು? ಅಕ್ಕಮಹಾದೇವಿ ಕಾಯಿ ಹೊಡೆದಳ, ಅಕ್ಕಮಹಾದೇವಿ ಹೂ ತೊಗೊಂಡು ಹೋದಳ. ಏನತ್ತಳಕಿ? ಸಜ್ಜನಿಯಾಗಿ ಮಜ್ಜನ ಕೆರಗುವೆ, ಶಾಂತಳಾಗಿ ಪೂಜೆ ಮಾಡುವೆ, ಸಮರಸದಿಂದ ನಿಮ್ಮನ್ನು ಹಾಡುವೆ, ನಿಮ್ಮನ್ನಗಲದ ಪೂಜೆ ಅನುವಾಯುವುದಿಲ್ಲ ಏನಿಗೆ ಚನ್ನಮಲ್ಲಿಕಾರ್ಜುನ ದೇವ. ಪೂಜೆದಾಗ ಅಡ್ಡವ, ಒಂದು ಮಾನಸದ, ಒಂದು ಸಗುಣದ. ದೇವ್ರಿಗೂ ತರಬೇಕೆ, ಕಾಯಿ ತರಬೇಕೆ, ಬತ್ತಿ ತರಬೇಕೆ, ಎಣ್ಣೆ ತರಬೇಕೆ, ಎಲ್ಲ ತರಬೇಕೆ. ಅಕಸ್ಮಾತ್ ಇದ್ದಿದ್ದಲ್ಲ ಅಂದ್ರೆ ಹೆಂಗನ್ರಿ ತಂದಿನತ್ತು ತಿಳ್ಕೊರಿ ಮನಸ್ಸಿನಾಗ. ಇದು ಮಾನಸ ಪೂಜೆ. ಅದು ಅಕ್ಕಮಹಾದೇವಿ ಅಡವಾಗಿ ತಿರುಗಾಡ್ಯಾಳ. ಅಲ್ಲೆಲ್ಲಿ ಬರ್ತಾವ ಹೂವು, ಅಲ್ಲೆಲ್ಲಿ ಬರ್ತಾವ ತೆಂಗಿನಕಾಯಿ, ಅಲ್ಲೆಲ್ಲಿ ಬರ್ತಾವ ಸಕ್ರೆ. ಅವಾದಳು ಸಜ್ಜನಿಯಾಗಿ ಮಜ್ಜನ ಮಾಡುವೆ. ಸಜ್ಜನೆ ಅಂದ್ರೇನು? ಒಳ್ಳೆಕ್ಕೆ ಆತೀನಿ, ಒಳ್ಳೆತನದಿಂದ ನನ್ನ ಮನಸ್ಸು ಶಾಂತ ಆಯ್ತಂದ್ರೆ ಆ ಶಾಂತನು ನೀರೇ ನಿನಗೆ ಎರಿತೀನೋ ಪರಮಾತ್ಮ. ಮಜ್ಜನ ಅಂದ್ರೆ ಜಳಕ. ಸಜ್ಜನಿ ಮಜ್ಜನ ಮಾಡುವೆ, ಶಾಂತಳಾಗಿ ಪೂಜೆ ಮಾಡುವೆ. ಶಾಂತ ಅಂದ್ರೇನು? ಏನೇನು ಕಣ ಮುಂದೆ ಬರಬಾರ್ದು ನೋಡು ಪೂಜೆ ಕೂತಾಗ. ಹ್ಯಾಂತಿ ಬರಬಾರ್ದು, ಗಂಡು ಬರಬಾರ್ದು, ಹ್ಯಾಂತಿ ಬರಬಾರ್ದು, ಗಂಡು ಬರಬಾರ್ದು, ಎತ್ತು ಬರಬಾರ್ದು, ರೊಕ್ಕ ಬರಬಾರ್ದು, ಏನೂ ಬರಬಾರ್ದು. ನಾವು ಪೂಜೆ ಮಾಡ್ತೀವಿ ನೋಡ್ರಿ. ನೀವು ಲಿಂಗ ಹ್ಯಾಂಗೆ ಇಡ್ಬೇಕು ಗೊತ್ತಿಲ್ಲ. ಲಿಂಗಕ್ಕೆ ಮಾರಿ ಮ್ಯಾಲ ಮಾಡಿ ಚಂದಗೆ ಕಾಣಂಗ ನಿನ್ನ ಅಡ್ಡು ಕಣ್ಣಿನ ದೃಷ್ಟಿ ಮೂಗಿನ ತುದಿ ಮೇಲೆ, ಮೂಗಿನ ತುದಿ ದೃಷ್ಟಿ ಲಿಂಗದ ಮೇಲೆ, ಇಲ್ಲಿ ಬುರುಕುಟಿ ಒಳಗೆ ನೋ ಅಲ್ಲಕತ್ತಿತ್ತು ಅಂದ್ರೆ ನಿನ್ನ ಮನಸ್ಸು ಏಕಾಗ್ರ ಅಂತ ತಿಳ್ಕೊಬೇಕು. ಒಬ್ಬವ್ರು ಲಿಂಗಕ್ಕೆ ಹಿಂಗೆ ಗಜ ಹೊಡಿತಾರೆ ನಾವು. ನಾನು ನಿಮಗೆ ಕೇಳ್ತೀನಿ, ನಿಮಗೆ ಗಜ ನಿಂದ್ರಿಸಿ ಮೈ ತೊಳೆದ್ರೆ ನಡೀತಾ? ಅದು ದೇವ್ರದು. ಅದು ಪೂಜೆ ಮಾಡಾಗೇನೂ ಬರಬಾರ್ದು. ಒಂದೊಂದು ಹಿಂಗೆ ಹಿಡಿತಾವೆ, ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ. ಹಿಂಡ್ಕೋರಿ, ಯಾರು ಬಿಡ್ತಾರೆ? ಎಮ್ಮೆ ಮುಂದೆ ಬರ್ತದೋ ನಿನಗೆ ಲಿಂಗದ ಕೃಪ ಆಗ್ತದ. ಲಿಂಗ ಹೆಂಗದ? ಲಿಂಗ ಮಧ್ಯಮ ಜಗತ್ ಸರ್ವ. ಅದು ವ್ಯಾಪಕ ಅದ, ಪೂರ್ಣ ಅದ, ಸತ್ಯ ಅದ, ಜನನ ಇಲ್ಲ, ಮರಣ ಇಲ್ಲ. ಅಂಥ ಲಿಂಗ ದೇವನ ಕೃಪಾ ನಿನಗಾಗಬೇಕಲ್ವೋ. ನಿನ್ನನ್ನು ಅಗಲದ ಪೂಜೆ 1 ಮಿನಿಟ್ ಪರಮಾತ್ಮ ನಿನ್ನ ಬಿಟ್ಟು ನಾ ದೂರ ಸರದಂದ್ರೆ ದುಃಖ ಬರ್ತದ ಪರಮಾತ್ಮ. ಹಿಂಗೆ ನಂಬು, ಹಿಂಗೆ ನಂಬು. ಪೂಜೆ ಕೂತ ಶಾಂತಿ ಇದ್ದೀರಿ, ಸುಮ್ಮನೆ ಗಿಟ್ಟ ತಮ್ಮ ಎರಡು ಕುಂಬಳಕಾಯಿ ತಂದು ಕಡೆದೆ ಮುಂಜಾನೆ ಕುದಿಸ್ಕೊಂಡು ತಿನ್ನೋದೆ. ಕುಂಬಳಕಾಯಿ ನಿಮ್ಮ ಹೆಂಗೆ ನಿಮ್ಮ ಯಾರು? ಪರಮಾತ್ಮನ ಸಾಮಾನು ಪರಮಾತ್ಮ ಕೊಡ್ರಿ, ಬಿಡೇ ಅದ್ರದಾಯ್ತು. ಸಾಮಾನು ಇನ್ನೇನವು ಪರಮಾತ್ಮ ಕೊಡು ಒಂದೇ ಜಗತ್ನಾಗ. ಬಸವಣ್ಣವ್ರು ಎಲ್ಲಿಲ್ಲ? ತನು ಸವಿಸಬೇಕು, ಧನ ಸವಿಸಬೇಕು, ಮನ ಸವಿಸಬೇಕು. ಯಾರಿಗೆ? ಲಿಂಗಕ್ಕ, ಜಂಗಮಗ, ಗುರುವಿಗೆ. ಇದು ಪರಮಾತ್ಮ ಕೊಟ್ಟನ ಶರೀರ. ಆ ತೆಂಗಿನಕಾಯಿ ಹಿಂದಗಡೆ ಅದು ಮೊದಲು ತೆಂಗಿನಕಾಯಿ ಹೊಡಿ. ಎಲ್ಲಿ ಅಪ್ಪ ಕಾಣ್ತಾನ ಅಲ್ಲಿ ಊತು ಬೀಳೋ. ನಾ ಮೊನ್ನೆ ಒಂದು ಊರಿಗೆ ಹೋಗಿನಿ. ಅಪ್ಪ ಅವ್ರ ಯಾಕೆ ಅಯ್ಯವ್ವ ಅಂದೆ. ನಾ ಮಾಡ್ಬೇಕತ್ತೀನಿ. ಮಾಡರೇ ಬಿಡುವರೆ, ನೀವು ಯಾರ ಪಕ್ಕಿ? ಸುಡಗಾಡದವ್ರ ಪಕ್ಕಿ ಅಂದೆ. ನಾನು ಪಕ್ಕಿ ಕೇಳಿ ಮಾಡ್ತಿ ಅಲ್ಲ, ಮಾಡು ಇಲ್ಲ ಬಿಡು. ನಾ ಸುಡಗಾಡದವ್ರ ಪಕ್ಕಿ ಅವ್ವ ಅಂದೆ. ಹೆಂಗೆ ಇದು ಹೊಸದಲ್ರಿ ನಿಮ್ಮ ಜಾತಿ ಅಂದರು. ಸುಡಗಾಡದವ್ರ ಪೈಕಿ ಆದ ಬಳಿಕ ಹಿಂಗೆ ಇರ್ಲಕ್ಕೆ ಬರ್ತದ ಅಂದೆ. ನಾನು
ಗುರುಗಳಾದ ಬಳಿಕ ಜಾತಿ ಇರ್ತದ, ಸಾಧು ಆದ ಬಳಿಕ ಜಾತಿ ಇರ್ತದ. ನಾನು ನಿಮಗೆ ಕೇಳ್ತೀನಿ, ತುಪ್ಪ ಆದ ಬಳಿಕ ಜಾತಿ ಇರ್ತದ? ತುಪ್ಪ ಆದ ಬಳಿಕ ಮುಗಿದ ಕೆಲಸ, ಅಲ್ಲಿ ಜಾತಿ ಇಲ್ಲ. ಗುರು ನರ ಅನ್ಬೇಡೋ, ಪರಮಾತ್ಮನವ, ಸಂತ ಜ್ಞಾನಿ ಶರಣ. ಅದಕ್ಕೆ ಅಪ್ಪ ಇಟ್ಟೆಲ್ಲ ಅದ, ಅಲ್ಲಿ ಭಕ್ತಿ ಇಡೋದಲ್ಲ. ನೀ ಏನು ಮಾಡ್ಲಿಕ್ಕತ್ತಿದ್ ಗೊತ್ತನು? ತಿಟಿಮಿಟಿ ಭಕ್ತಿ ಮಾಡ್ತಿದ್ದಿ. ಅದಕ್ಕೆ ಮಳ್ಳಪ್ಪ ಹಾಡ್ಯಾನತ್ತ, ಭಾರಿ ಜ್ಞಾನಿ ಅವ. ಯಾವೂರವ ತಮ್ಮ ನೀ ಯಾಕೆ ಬಂದಿದಿ, ಇರಲ್ಲನಂತ ಬರಸು ಕೊಟ್ಟಿ, ನಡುವೆ ಹೊಂಟಿದಿ ಪಾಪ ಪುಣ್ಯದ ಲೆಕ್ಕದ ಮ್ಯಾಲ ಜನ್ಮ ಸಿಗ್ತದ. ನಮ್ಮೆಲ್ಲ ಪಾಪ ಪುಣ್ಯದ ಮೇಲೆ ಜನ್ಮ ಸಿಗ್ತಾವ. ಬರಸ್ ಯಾರಿಗಾರಿ ಅದನ್ನು ನಾವು ಇಂಥದೇನೇ ಸಾಯ್ತೀವಿ ಅಂತ ಹೇಳಿ ಅದ. ಎಲ್ಲದಕ್ಕೆ ಗ್ಯಾರಂಟಿ ಕಾರ್ಡ್ ಅದ. ಇದು ಮೈಕ್ ತೋರಿ ಗ್ಯಾರಂಟಿ ಅದ, ವರ್ಷ 2 ವರ್ಷ ಮೊಬೈಲ್ ತೋರಿ ಗ್ಯಾರಂಟಿ ಅದ, ಎಲ್ಲಕ್ಕವ. ನಿಮ್ಮದು ಯಾರ್ದಾರ ಯಾವ್ದನ ಗ್ಯಾರಂಟಿ? ನಮ್ಮದು ಗ್ಯಾರಂಟಿನೂ ಇಲ್ಲ, ವ್ಯಾರಂಟಿನೂ ಇಲ್ಲ. ಯಾವಾಗ ಅವನು ಫೋನ್ ಬರ್ತದ ಅವಾಗ ಹೊಡೆದ ನೋಡಿ ಗಾಡಿ. ಅದಕ್ಕೆ ತಮ್ಮ, ನೀ ಸುಖಿ ಇರಬೇಕು ಅಂದ್ರೆ ಪರಮಾತ್ಮಗೆ ನಂಬು, ಗುರುನಾಥಗೆ ನಂಬು. ನೀ ಪ್ರಪಂಚದಾಗ ನಂಬಬೇಡತ್ ನಾವು ಹೇಳಿಲ್ಲ, ನಂಬು. ಪರಂತು ಇಟ್ಟು ತಿಳ್ಕೊಂಡು ನಂಬು. ಏನತ್ತ? ಸಂಸಾರ ಮಾಡೋದು ಎದಕ್ಕೆ ಅಂತ ಕೇಳಿದ್ರೆ, ಇದ್ರಾಗ ಇದ್ದು ಇದ್ರಾಗೆ ಮುಳುಗಿ ಇದ್ರಾಗೆ ಒದ್ದಾಡಿ ಇದೇ ಕರೆಯತ್ತಲ್ಲ. ನೀ ಎದರ ಸಲಹೆ ಮಾಡಬೇಕು, ಏನು ತಿಳ್ಕೋಬೇಕಾಗ್ಯದ, ಏನು ಮಾಡಬೇಕಾಗ್ಯದ ಅದು ಮಾಡೋ ಸಲಹೆ ಇದು ಮಾಡು. ಅದು ಮಾಡೋ ಸಲಹೆ ನಿಜವಾದ ಮುಖ್ಯವಾದ ಕೆಲಸನೇ ಬಿಟ್ಟಿದಿ. ಭಕ್ತಿ ಬಿಟ್ಟಿದಿ, ಪುಣ್ಯ ಬಿಟ್ಟಿದಿ, ದಾನ ಧರ್ಮ ಬಿಟ್ಟಿದಿ. ಇದೇ ಒಂದು ಮಾಡ್ಲಕತ್ತೆ ಅಂದ್ರೆ ನಿನಗೆ ಮುಂದೆ ಮತ್ತೆ ಜನ್ಮಗಳು ಬರ್ತಾವ, ಹುಟ್ಟು ಸಾವುಗಳು ಬರ್ತಾವ. ಅವಕರಿಂದ ಬಿಡುಗಡೆ ಆಗಬೇಕು ಅಂದ್ರೆ ನೀ ಏನು ಮಾಡಬೇಕು ಅಂದ್ರೆ, ನೀ ಭಕ್ತಿ ಮಾಡು. ಗ್ಯಾರಂಟಿ ಯಾರ್ದು ಇಲ್ಲ, ಗ್ಯಾರಂಟಿ ನಾವು ಯಾರೂ ತಂದಿಲ್ಲ. ನೀ ಅವನ ಚರಣಕ್ಕೆ ಬಿದ್ದಿ ಅಂದ್ರೆ ನಿನಗೆ ಪರಮಾತ್ಮ ಈ ಜನ್ಮದಾಗೆ ನಿನಗೆ ಮುಕ್ತ ಮಾಡ್ತಾನೆ. ಅವನು ಬಿಟ್ಟರೆ ಯಾರಿಗೂ ಸಾಧ್ಯ ಇಲ್ಲ, ಗುರುವಿನ ಬಿಟ್ಟರೆ. ಶಿವಣ್ಣ, ತಂದಿ ಯಮನಪ್ಪ ಕವಲ್ದಾರ್ ಇವರು ನಮ್ಮ 3 ಮಂದಿಗೆ 50 ರೂಪಾಯಿ ಭಕ್ತಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಇವರಿಗೆ ಪರಮಾತ್ಮ ಸದ್ಗುರುನಾಥ ಮಡಿವಾಳೇಶ್ವರ, ಸಿದ್ಧಾರೂಢಪ್ಪ, ರುದ್ರಮುನಿ ಸ್ವಾಮಿಗಳು ಅವರಿಗೆ ಭೋಗ ಮೋಕ್ಷ ಆಯುಷ್ಯ ಕೊಟ್ಟು ಕಾಪಾಡಲಿ. ಪುಣ್ಯಾತ್ಮರೇ, ಇವತ್ತಿನ ವಿಷಯ ಭಾಳ ಚಲೋ. ಅಪ್ಪವ್ರು ದಿನ ಒಂದೊಂದು ವಿಷಯ ಇಡ್ಲಕತ್ಯಾರ. ಅದರ ಲಾಭ ನೀವೆಲ್ಲರೂ ತೋರಿ. ಈಗ ಅಪ್ಪವ್ರ ಆಶೀರ್ವಚನ ಆಗ್ತದ. ಅಪ್ಪವ್ರು ಇದು ಮುಗಿಸ್ಕೊಂಡು ಈಗ ಮತ್ತೆ ಇದಕ್ಕೆ ಹೊಂಟ್ರ ಅವರು ಕುರ್ನಳ್ಳಿಗೆ, ಅಲ್ಲಿ ಪುರಾಣ ಮಂಗಲೋತ್ಸವ ಅತ್ತ. ಅದಕ್ಕೆ ನಾಂದೆ ನಮ್ಮ ಪ್ರವಚನ ಮುಗಿದ ಬಳಿಕೆ ಹೋರಿ ಅಪ್ಪವ್ರ, ಎಲ್ಲ ಜನರಿಗೆ ಅನುಕೂಲ ಆಗ್ತದ. ಅದಕ್ಕೆ ಅವರಿಗೆ ಸ್ವಲ್ಪ ತಡ ಆಗಲಿಕ್ಕೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಶೀರ್ವಚನ ನೀಡಿ ಹೋರಿ ಅಂತ ಹೇಳಿದ್ದೀವಿ. ಅದಕ್ಕೆ ಅಪ್ಪವ್ರು ಇವತ್ತು ಹಾರ. ಅಂಥ ಗುರುಗಳು, ಇಂಥ ಮಠ, ಇಂಥ ತತ್ವಜ್ಞಾನಿ, ಇಂಥವು ಸಿಗೋದು ಭಾಳ ದುರ್ಲಭ. ನಮಗೆ ಸಿಕ್ಕವಂದ್ರೆ ನಮ್ಮಂಥ ಪುಣ್ಯ ಯಾರೂ ಮಾಡಿಲ್ಲ. ಅಂಥ ಪುಣ್ಯ ನೀವೆಲ್ಲ ಮಾಡಿರಿ. ಇವೆಲ್ಲ ನಿಮ್ಮ ಭಾಗ್ಯಕ್ಕೆ ಸಿಕ್ಕವ. ಅದಕ್ಕೆ ಇನ್ನು ಈಗರೇ 4 ದಿನ ಆಯಿತು, ಇನ್ನು 2-3-4 ದಿನ ಆದ ಪ್ರವಚನ. ನಮ್ಮದು ಇನ್ನು 3 ದಿನ ಅದ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಮುಂದೆ 2 ದಿನ ಧರ್ಮಸಭಾ ಜಾತ್ರೆಗೆ ಸಲಾಗಿ ಸಾಕಾಗಟ್ಟು ಮಂದಿ ಬರ್ತಾರೆ. ನೀವು ಬರ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ. ಇನ್ನೊಂದು 2-3 ದಿನ ಇದು ಸಿಗೋದಿಲ್ಲ. ಅದರ ಲಾಭ ನೀವೆಲ್ಲ ತೊಗೊಂಡು ಜನ್ಮ ಧನ್ಯ ಮಾಡ್ಕೋರಿ. ಸದ್ಗುರುನಾಥ ಮಡ್ಯಾಳಪ್ಪಗೆ ನಂಬ್ರಿ. ಸಂಸಾರದಾಗ ಇರ್ರಿ, ಅದರಾಗೆ ಇರ್ರಿ. ಹ್ಯಾಂಗೆ ಹೆಂಡ್ಯಾನ ಹುಳ ಹೆಂಡೆಗೆ ಇದ್ರು ಹೆಂಡಿ ಹೆಂಗೆ ಹಚ್ಕೊಂಡಿಲ್ಲೋ, ಕೆಸರನ ಹುಳ ಕೆಸರಾಗಿದ್ರು ಕೆಸರಿ ಹೆಂಗೆ ಹಚ್ಕೊಂಡಿಲ್ಲೋ ಕುಂಬಾರ ಹುಳ, ಹಂಗೆ ಪ್ರಪಂಚದಾಗ ಇರ್ರಿ, ಪ್ರಪಂಚನೇ ಮಾಡ್ರಿ. ಪರಂತು ಅದರಾಗ ಇದ್ದು ಬಾಧಕ ಇಲ್ಲದಂಗೆ ಪರಮಾತ್ಮನ ಕಡೆ ಲಕ್ಷ್ಯ ಇಟ್ಟು ದುಡಿರಿ. ನಿಮಗೆ ಮಡ್ಯಾಳಪ್ಪ ತೊಟ್ಲಾಗಿಟ್ಟು ಸದಾ ತೂಗುತ್ತಾನ. ಅಂಥ ಶಕ್ತಿ ಅವನಿಗೆ ಯಾವ್ದಾದ ತಿಳಿಸಿ ನನ್ನ ಚಿಕ್ಕ ಪ್ರವಚನ ಸದ್ಗುರುನಾಥನ ಚರಣಾರವಿಂದಕ್ಕೆ ಸಲ್ಲಿಸಿ ಅಪ್ಪವರು ಆಶೀರ್ವಚನ ಮಾಡ್ತಾರೆ. ತಾವೆಲ್ಲ ಕೇಳಬೇಕಂತ ವಿನಂತಿ. ಸೋಮ
ಜಗದಕಾರಮ್ಮ ನೋಡುವ ಹೋರಾಟಾರಮ್ಮ ಅಹಮ್ಮದರ ಬಿರಚಿನರ್ಪರು ಮನೆಯಮ್ಮ ನಮಗೋ ಒಪ್ಪಿಯ ಬೇರಮ್ಮ ದೇವನ ಪಾರ್ವತಿ ಪರಿಹರಗಂಗದ ಚಪ್ಪಳಿಗಾಕಮ್ಮ ದೇವಿ ಚಪ್ಪಳಿಗಾಕಮ್ಮ ದೇವನ ಪಾರ್ವತಿ ಪರಿಹರಗಂಗದ ಚಪ್ಪಳಿಗಾಕಮ್ಮ ಕಮ್ಮಲ ಮಾಟ ಕುಂಬಲ ಕಮಟ ಹೊರವಂದುಗಳಮ್ಮ ಯುಗದ ಹಗಲಿಗಳಮ್ಮ ಮುಕ್ತಿಯ ಮಾರ್ಗವಸಮ್ಮ 84 ಲಕ್ಷ ಅನುಭವ ಚಿತ್ರಿಗಿ ಸೇರಿಸಮ್ಮ 84 ಲಕ್ಷ ಅನುಭವ ಚಿತ್ರಿಗಿ ಸೇರಿಸಮ್ಮ ದೇವಯ ಮಂಗಲ ಮೂರ್ತಿ ಸಾರುತಿಯ ಬೇಕಮ್ಮ ಶಕ್ತಿಯ ರೇಖೆಯ ಬೇಕಮ್ಮ ನೇರದ ಜ್ಯೋತಿಯ ಬೇಕಮ್ಮ ದೇವ ಪಾರ್ವತಿ ಪರಿಹರ ಎನ್ನುತ್ತ ಚಪ್ಪಳಿಗಾಕಮ್ಮ ಅಸಲಮಂತಲ ಕಾಟಗೊಳದೊಳ ದುಂಬಿಯ ಬಗಿಟಮ್ಮ ಅಸಲಮಂತಲ ಕಾಟಗೊಳದೊಳ ದುಂಬಿ ಬಗಿಟಗಾಟಮ್ಮ ದೇವಯ ಮಂಗಲ ಮೂರ್ತಿ ಸಾರುತಿ ಎತ್ತಬೇಕಮ್ಮ ಶಕ್ತಿಯ ರೇಖಿನ ಬೇಕಮ್ಮ ನೇರದ ಜ್ಯೋತಿಯ ಸಾಕಮ್ಮ ದೇವ ಪಾರ್ವತಿ ಪರಿಹರ ಚಪ್ಪಳಿಗಾಕಮ್ಮ ದೇವ ಪಾರ್ವತಿ ಪರಿಹರ ಎನ್ನುತ್ತ ಚಪ್ಪಳಿಗಾಕಮ್ಮ ಎನ್ನುತ್ತ ಚಪ್ಪಳಿಗಾಕಮ್ಮ जय मंगलम जय नमः पार्वती पति शिवाय महादेव सद्गुरु महांतवाले शिव महाराज की सद्गुरु पंचाचार्य महाराज की सद्गुरु साधु संत महाराज की जय मंगलम जय नमः पार्वती पति शिव हर हर